ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಕನಕದಾಸರು ಬರೆದಿರುವ ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ ಅನ್ನುವಂಥ ಕಾವ್ಯವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ ಒಂದು ಭಾಗ ಕನಕದಾಸರು ಬರೆದಿರುವಂತಹ ಈ ಒಂದು ಕಾವ್ಯ ಭಾಗ ಮಹಾಭಾರತದಲ್ಲಿ ಬರುವಂತಹ ಒಂದು ಉಪಕಥೆ. ಮಹಾಭಾರತದ ಕಥೆಯ ನಡುವೆ ಬರುವಂತಹ ಒಂದು ಕಥೆ. ಧರ್ಮರಾಯ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪಾಂಡವರು ಧರ್ಮರಾಯ ಅಂದರೆ ಎಲ್ಲರ ಅಣ್ಣ ಯುಧಿಷ್ಠಿರ. ಈತ ಜೂಜಿನಲ್ಲಿ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾನೆ. ಎಷ್ಟಂದರೆ ಎಲ್ಲವನ್ನೂ ಕಳೆದುಕೊಂಡು ವನವಾಸವನ್ನು ಅನುಭವಿಸುವಷ್ಟರ ಮಟ್ಟಿಗೆ ಅಂದರೆ ಕಾಡು ಪಾಲಾಗಿ ಬಿಡ್ತಾನೆ. ಅವನು ತನ್ನ ಕಷ್ಟಕ್ಕೆ ಈ ರೀತಿ ಹೀಗಾಯ್ತಲ್ಲ, ತನ್ನ ಹಾಗೆ ಯಾರೂ ಕೂಡ ನೊಂದವರಿರಲಿಕ್ಕಿಲ್ಲ ಅಂತ ಅವನ ಆಲೋಚನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ರೋಮಶ ಮುನಿಗಳು ಬರ್ತಾರೆ. ಈ ಮುನಿಯ ಹೆಸರನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಈ ರೋಮಶ ಮುನಿಗಳು ನಳದಮಯಂತಿಯ ಕಥೆಯನ್ನು ಆತನಿಗೆ ಹೇಳ್ತಾರೆ. ಅಂದರೆ ನಿನ್ನ ಹಾಗೆ ನೀನು ಒಬ್ಬನಲ್ಲ, ಈ ರೀತಿ ಜೂಜಿನಲ್ಲಿ ಆಡಿ ಎಲ್ಲವನ್ನೂ ಕಳೆದುಕೊಂಡವನು ನೀನೊಬ್ಬನೇ ಅಲ್ಲ, ನಿನ್ನ ಹಾಗೆ ಒಬ್ಬ ನಳ ಅಂತ ಇದ್ದ. ನಳನೂ ಕೂಡ ನಿನ್ನ ಹಾಗೆಯೇ ಕಷ್ಟವನ್ನು ಅನುಭವಿಸಿ ಅನಂತರ ಸುಖವನ್ನು ಪಡೆದಿದ್ದಾರೆ. ಈ ನಳದಮಯಂತಿಯ ಕಥೆಯನ್ನು ಈ ರೋಮಶ ಮುನಿಗಳು ಧರ್ಮರಾಯನಿಗೆ ಹೇಳಿ ಆತನನ್ನು ಸಮಾಧಾನ ಪಡಿಸ್ತಾರೆ. ಈ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು. ಇದನ್ನು ಕನಕದಾಸರು ಅವರು ಈ ನಳಚರಿತ್ರೆಯನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ನಳದಮಯಂತಿಯ ಕಥೆಯನ್ನು ನೀವು ಈಗಾಗಲೇ ಕೇಳಿರಬಹುದು. ನಿಮ್ಮ ಉಪನ್ಯಾಸಕರು ಈ ಕಥೆಯನ್ನು ಹೇಳ್ತಾರೆ ಅಥವಾ ಹಿಂದೆ ನೀವು ಕೇಳಿದ್ದೀರಿ. ಆದರೂ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಆ ಕಥೆಯನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ನೀವು ಇತ್ತೀಚಿನ ಮಕ್ಕಳು ಇಂತಹ ಕಥೆಗಳನ್ನು ಎಲ್ಲೋ ಕೆಲವರು ಮಾತ್ರ ಕೇಳಿರ್ತೀರಿ. ಹಾಗಾಗಿ ಈ ಕಥೆಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಡೀ ವಿಡಿಯೋ ಅದಕ್ಕೆ ಬೇಕಾಗ್ತದೆ. ಸಮಯ ಸಿಕ್ಕರೆ ನಳದಮಯಂತಿಯ ಚರಿತ್ರೆಯನ್ನು ಹೇಳಿದಂಥ ಒಂದು ವಿಡಿಯೋವನ್ನು ಹಾಕ್ತೇನೆ. ಈಗ ನಾನು ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಿಷಧ ನಗರದ ರಾಜನಾದಂತಹ ವೀರಸೇನನ ಮಗನೇ ನಳ ಚಕ್ರವರ್ತಿ. ಆತನ ಗುಣಗಳಿಗೆ ಸಮಾನರಾದವರು ಯಾರೂ ಕೂಡ ಇರಲಿಲ್ಲಂತೆ. ಎಲ್ಲ ದ್ವೀಪಗಳ ಒಟ್ಟಿಗೆ ಅವನು 7 ದ್ವೀಪಗಳ ರಾಜರನ್ನು ಗೆದ್ದು ನಳ ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಂತೆ. ಎಲ್ಲರೂ ಕೂಡ ಎಲ್ಲರನ್ನೂ ಅವನು ಸೋಲಿಸಿದ್ದ. ಎಲ್ಲರೂ ಕೂಡ ಅವನಿಗೆ ಕಪ್ಪವನ್ನು ತೆತ್ತಿದ್ರು. ಹೀಗೆ ರಾಜರೆಲ್ಲರನ್ನು ಕೈವಶ ಮಾಡಿಕೊಂಡಂತಹ ಈ ನಳನ ಆಸ್ಥಾನ ಇದೆಯಲ್ಲ, ಅದು ಇಂದ್ರನ ಓಲಗದ ಹಾಗೆ ಮೆರೆಯುತ್ತಾ ಇತ್ತಂತೆ. ಈ ಕಡೆ ಉತ್ತರ ದೇಶದ ವಿದರ್ಭ ಅನ್ನುವಂಥ ನಗರದಲ್ಲಿ ಭೀಮ ಅನ್ನುವಂತಹ ಒಬ್ಬ ರಾಜನಿದ್ದ. ಆತನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ದಮ ಅನ್ನುವಂತಹ ಋಷಿ ಒಮ್ಮೆ ಆತನಲ್ಲಿಗೆ ಬಂದಿರ್ತಾನೆ. ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ನೀನು ಮಗುವನ್ನು ಪಡೆಯುತ್ತಿ ಅಂತ ಹೇಳಿದುದಕ್ಕೆ ಆತ ಪುತ್ರಕಾಮೇಷ್ಟಿ ಈ ಯಾಗವನ್ನು ಮಾಡ್ತಾನಂತೆ, ಈ ಭೀಮ ಅನ್ನುವಂತಹ ರಾಜ. ಆಗ ಅವನಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗುವಿಗೆ ದಮಯಂತಿ ಅನ್ನುವಂಥ ಹೆಸರನ್ನು ಇಡ್ತಾನೆ. ಆ ದಮಯಂತಿ ದಿನದಿಂದ ದಿನಕ್ಕೆ ಚಂದ್ರನ ಹಾಗೆ ಬೆಳೆಯುತ್ತಾ ಹೋಗುತ್ತಾಳಂತೆ. ಅಷ್ಟು ಸೌಂದರ್ಯ ಅವಳಿಗಿತ್ತು. ಹಾಗೆ ಆ ಸೌಂದರ್ಯದ ಜೊತೆಯಲ್ಲಿ ಗುಣವೂ ಇತ್ತು, ಶೀಲವೂ ಇತ್ತು, ಮಾತು ಇತ್ತು, ಗಾಂಭೀರ್ಯವೂ ಇತ್ತು, ಗುರು ಹಿರಿಯರಿಗೆ ಭಕ್ತಿ ಕೂಡ ತೋರಿಸ್ತಾ ಇದ್ಲಂತೆ. ಹೀಗೆ ಈ ಹುಡುಗಿ ಪ್ರಾಯ ಸನ್ನದ್ಧಳಾಗ್ತಾಳೆ. ಆಗ ನಳನು ತನ್ನ ಆಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಾಗ ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಅವನು ಹೇಳ್ತಾನಂತೆ, ರಾಜ, ವಿದರ್ಭ ದೇಶದ ರಾಜನ ಮಗಳಾದಂತಹ ದಮಯಂತಿ ರೂಪವಂತೆಯಾಗಿದ್ದಾಳೆ. ಅವಳ ಸೌಂದರ್ಯ ಗುಣವನ್ನು ಮೀರಿಸುವವರು ಯಾರೂ ಇಲ್ಲ. ಅವಳನ್ನು ಕೈ ಹಿಡಿಯಬೇಕಾದರೆ ಕೈ ಹಿಡಿಯುವಂಥವನು ಎಷ್ಟು ಪುಣ್ಯ ಮಾಡಿರಬೇಕೋ ಏನೋ ಅಂತ ಅವನು ಹೇಳಿದಾಗ ಈ ರಾಜನಿಗೆ ಆಕೆಯ ಮೇಲೆ ಪ್ರೀತಿ ಉಂಟಾಗ್ತದಂತೆ. ಹೀಗೆ ಆಕೆಯ ಚಿಂತೆಯಲ್ಲೇ ಇರ್ತಾನೆ. ಹೇಗೆ ನಾನು ಅವಳನ್ನು ಒಲಿಸಿಕೊಳ್ಳುವುದು ಅನ್ನುವಂಥ ರೀತಿಯಲ್ಲಿ ಆತ ದಿನವಿಡೀ ಚಿಂತೆ ಮಾಡ್ತಾನೆ. ಒಂದು ದಿವಸ ಒಬ್ಬ ಬೇಟೆಗಾರರು
ನಳನನ್ನು ಬೇಟೆಯಾಡಲಿಕ್ಕೆ ಕರೀತಾರಂತೆ. ಇವನು ಸರಿ ಬೇಟೆಯಾಡಲಿಕ್ಕೆ ಹೋಗ್ತಾನೆ. ಹೋಗುವಾಗ ಅವನು ಎಲ್ಲ ಆದ ನಂತರ ಬೇಟೆಯನ್ನು ನಿಲ್ಲಿಸಿ ಅವನು ಒಬ್ಬನೇ ಅಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಆಗ ಒಂದು ಹಕ್ಕಿ ಸಿಗ್ತದೆ. ಆ ಹಕ್ಕಿ ಅನ್ನೋದು ಹಕ್ಕಿ ರಾಜಹಂಸ. ಆ ಹಂಸವನ್ನು ಈ ರಾಜ ಹಿಡಿತಾನಂತೆ. ಆಗ ಈ ರಾಜನಿಗೆ ಹಕ್ಕಿ ಹೇಳ್ತದಂತೆ, ಅಯ್ಯೋ ನನ್ನನ್ನು ಬಿಟ್ಟು ಬಿಡು, ನನಗೆ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ಹಾಗಾಗಿ ಆದರೂ ನೀನು ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಕೊಲ್ಲುವುದು ಸರಿಯಲ್ಲ ಅಂತ ಹೇಳಿದಾಗ ನಳ ಚಕ್ರವರ್ತಿ ಬಿಟ್ಟು ಬಿಡ್ತಾನಂತೆ. ಆಗ ಈ ಹಂಸ ಹೇಳ್ತದಂತೆ, ನೀನು ನನಗೆ ನನ್ನ ಪ್ರಾಣವನ್ನು ಕೊಟ್ಟು ಉಪಕಾರ ಮಾಡಿದ್ದಿ, ಹಾಗಾಗಿ ನಾನು ಪ್ರತಿಯಾಗಿ ಉಪಕಾರ ಮಾಡ್ತೇನೆ. ನಿನಗೆ ಆ ಭೀಮನ್ ನೃಪಾಲನ ಮಗಳಾದ ದಮಯಂತಿ ನಿನ್ನನ್ನು ಒಲಿಯುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಹೋಗ್ತದಂತೆ. ಸರಿ, ಹಾಗೆ ಮಾಡು ಅಂತ ರಾಜನೂ ಕೂಡ ಹೇಳಿ ಅದನ್ನು ಕಳಿಸ್ತಾನೆ. ಹಾಗೆ ಈ ಹಂಸ ದಮಯಂತಿ ಅಲ್ಲಿಗೆ ಬರ್ತದೆ. ದಮಯಂತಿಯ ಹತ್ತಿರ ಬಂದು ಹೇಳ್ತದಂತೆ, ನೀನು ಹಾಗೆ ನಳ ಹೇಗೆ ಹಿಡಿದ್ನೋ ಇವಳು ಕೂಡ ಈ ದಮಯಂತಿಯು ಆ ಹಂಸವನ್ನು ಹಿಡಿಲಿಕ್ಕೆ ಹೋಗ್ತಾಳೆ. ಆಗ ಹಂಸ ಹೇಳ್ತದಂತೆ, ನೀನು ನನ್ನನ್ನು ಹಿಡಿಬೇಡ, ನಿನ್ನನ್ನು ಒಬ್ಬ ಪ್ರೀತಿಸ್ತಾ ಇದ್ದಾನೆ, ಅವನು ನಳ ಚಕ್ರವರ್ತಿ ಅಂತ, ಆತನ ಸೇವಕನಾಗಿದ್ದೇನೆ ನಾನು, ನಿನಗೆ ಅವನು ಒಲಿಯುವ ಹಾಗೆ ಮಾಡ್ತೇನೆ ಅಂತ ಹೇಳಿದಾಗ ಅವಳು ಆಯಿತು ಹೇಳ್ತಾಳೆ. ಹೀಗೆ ಅವಳು ಪ್ರಾಯ ಸನ್ನದ್ಧಳಾದಾಗ ರಾಜ ಭೀಮ ನೃಪಾಲ ಆಕೆಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟು ಹೊತ್ತಿಗೆ ಇಂದ್ರ ಏನು ಮಾಡ್ತಾನೆ, ಇಂದ್ರನಿಗೆ ಅವಳ ಬಗ್ಗೆ ಗೊತ್ತಿರ್ತದೆ. ಅವನು ಆಕೆಯನ್ನು ಮದುವೆ ಆಗಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಆಗ ಅವಳಿಗೆ ಅದನ್ನು ಇಷ್ಟ ಇರುವುದಿಲ್ಲ. ಭೀಮ ನೃಪಾಲನ ಮಗಳಾದಂತಹ ದಮಯಂತಿಗೆ ಒಂದು ಹೇಳಿ ಕಳಿಸ್ತಾನೆ ಇಂದ್ರ. ಆಗ ಅವಳು ಹೇಳ್ತಾಳೆ, ಇಲ್ಲ, ನಾನು ಒಬ್ಬನಿಗೆ ಮನಸ್ಸನ್ನು ಕೊಟ್ಟಾಗಿದೆ. ದೇವೇಂದ್ರ, ಅದು ಕೂಡ ಸುರಲೋಕದ ಒಡೆಯನಾದಂತಹ ದೇವೇಂದ್ರ ನನ್ನನ್ನು ನೀನು ಬಯಸಬಾರದು ಅಂತ ಹೇಳ್ತಾಳೆ ಅವಳು. ಆನಂತರ ಅವಳ ಮದುವೆಗೆ ಏರ್ಪಾಡಾಗ್ತದೆ. ದಮಯಂತಿಯ ಸ್ವಯಂವರದ ದಿನ ಹತ್ತಿರವಾಗ್ತದೆ. ಆಗ ಅವಳು ಮಂಗಳ ಸ್ನಾನವನ್ನೆಲ್ಲ ಮಾಡಿ ಅಲಂಕರಿಸಿಕೊಂಡು ಸ್ವಯಂವರ ಮಂಟಕ್ಕೆ ಬಂದು ನೋಡ್ತಾಳೆ. ಅಲ್ಲಿ 5 ಜನ ನಳರಿದ್ದಾರಂತೆ. ಆಕೆಗೆ ಚಿಂತೆ ಆಗ್ತದೆ. ಆಗ ಅವಳು ಇಂದ್ರಾದಿ ದೇವತೆಗಳಿಗೆ, ಸರಸ್ವತಿಯ ಅಪ್ಪಣೆಯಂತೆ ಇಂದ್ರಾದಿ ದೇವತೆಗಳಿಗೆ ಹೇಳ್ತಾಳೆ, ನೀವು ನನ್ನನ್ನು ಮಗಳೆಂದು ತಿಳಿಯಿರಿ, ನನಗೆ ನಿಜವಾದ ನಳನನ್ನು ತೋರಿಸಿರಿ ಅಂತ ಹೇಳಿದಾಗ ಅವರೆಲ್ಲರೂ ತಮ್ಮ ತಮ್ಮ ರೂಪವನ್ನು ಧರಿಸ್ತಾರೆ. ನಳನೊಬ್ಬನೇ ಇರ್ತಾನೆ. ಹೀಗೆ ನಳನನ್ನು ಆಕೆ ವರಿಸ್ತಾಳೆ. ಆನಂತರ ಅವರಿಬ್ಬರ ಮದುವೆ ಆಗ್ತದೆ. ಒಬ್ಬ ಮಗ ಮತ್ತು ಮಗಳು ಹುಟ್ಟುತ್ತಾಳೆ. ಆ ನಂತರ ಅದೇ ಸಂದರ್ಭದಲ್ಲಿ ಆ ಮದುವೆಯನ್ನು ಮುಗಿಸಿ ಹೊರಟಂತಹ ಇಂದ್ರಾದಿ ದೇವತೆಗಳು ಬರ್ತಾ ಇರುವಾಗ ಅಲ್ಲಿ ಒಬ್ಬ ಕಲಿಪುರುಷ ಇರ್ತಾನೆ. ಕಲಿಯ ಎದುರಲ್ಲಿ ಈ ದಮಯಂತಿಯನ್ನು ಹೊಗಳ್ತಾರೆ. ಅವರಿಗೆ ಕಲಿಗೆ ಸಿಟ್ಟು ಬರ್ತದೆ. ನಿಮ್ಮನ್ನು ಬಿಟ್ಟು ಅವಳು ನಳನನ್ನು ಮದುವೆ ಆದುದೇ, ನಾನು ಅವಳನ್ನು ಏನಾದರೂ ಮಾಡಿ ಹಿಡಿಯುತ್ತೇನೆ ಅಂತ ಹೇಳಿದರು. ಅವರು ಇಲ್ಲ, ನೀನು ಅವಳನ್ನು ಹಿಡಿಬೇಡ ಅಂತೆಲ್ಲ, ನಳನನ್ನು ಹಿಡಿಬೇಡ ಅಂತೆಲ್ಲ ಹೇಳಿದರೂ ಕೂಡ ಅವನು ಸಿಟ್ಟುಗೊಂಡು ನಡಿತಾನೆ, ಯಾರು ಈ ಕಲಿಪುರುಷ. ಆನಂತರ ಕೊನೆಗೆ ಏನಾಗ್ತದೆ, ನಳನನ್ನು ಈ ಕಲಿಪುರುಷ ಹಿಡಿಯಲು ಹೊಂಚು ಹಾಕ್ತಾ ಇರ್ತಾನೆ. ಒಂದು ದಿವಸ ಏನಾಗ್ತದೆ, ಅವನು ಬಾಯಿ ಮುಕ್ಕಳಿಸದೆ ನೀರನ್ನು ಕುಡಿತಾನಂತೆ. ಆಗ ಕಲಿಪುರುಷ ಇದೇ ಸಂದರ್ಭ ಅಂತ ಯೋಚನೆ ಮಾಡಿಕೊಂಡು ನಾನು ಇವನನ್ನು ಪ್ರವೇಶಿಸ್ತೇನೆ ಅಂತ ಹೇಳಿ ನಳನ ತಮ್ಮನಾದ ಪುಷ್ಕರನಿಗೆ ಅವನು ಹೇಳ್ತಾನೆ, ನಿನ್ನ ಅಣ್ಣನೊಡನೆ ಜೂಜನ್ನು ಆಡಲು ಕರಿ ಅಂತ ಹೇಳ್ತಾನೆ. ಅದೇ ಮಾತಿನ ಹಾಗೆ ಪುಷ್ಕರ ನಳನನ್ನು ಜೂಜಾಡಲು ಕರೆಯುತ್ತಾನೆ. ಜೂಜಾಡ್ತಾನೆ. ನಳ ಸೋತು ಹೋಗ್ತಾನೆ. ಎಲ್ಲವನ್ನೂ ಕೂಡ ಅವನು ಸೋತು ಹೋಗ್ತಾನೆ. ಎಲ್ಲ ಯಾವುದೆಲ್ಲ ಏನೆಲ್ಲ ಉಂಟು ಅದೆಲ್ಲವನ್ನೂ ಕೂಡ ಒಂದು ವೇಳೆ ಸೋತ್ರೆ ಯಾರು ಸೋತವರಿದ್ದಾರೆ ಅವರು ಗೆದ್ದವರಿಗೆ ರಾಜ್ಯವನ್ನು ಒಪ್ಪಿಸಿ ಹೆಂಡತಿಯೊಡನೆ ಕಾಡಿಗೆ ಹೋಗಬೇಕು ಅನ್ನುವಂಥದ್ದು ಒಂದು ಶಪಥದ ಮೇರೆಗೆ ಇವರಿಬ್ಬರು ಆಡ್ತಾರೆ. ಆ ದಿನ ನಳನ ಗ್ರಹಚಾರ ಚೆನ್ನಾಗಿರಲಿಲ್ಲ. ಅವನೇನು ಮಾಡ್ತಾನೆ, ಕಲಿಯ ಮಹಿಮೆಯಿಂದಾಗಿ ನಳನು ಜೂಜಿನಲ್ಲಿ ಸೋಲ್ತಾನೆ. ಸೋತ ನಂತರ ಇವರಿಬ್ಬರೂ ಕೂಡ ಕಾಡಿಗೆ, ದಮಯಂತಿ ತನ್ನ ಮಕ್ಕಳನ್ನು ತನ್ನ ತಂದೆಯ ಬಳಿಗೆ ಕಳಿಸಿರ್ತಾಳೆ. ಇವರಿಬ್ಬರೇ ಕಾಡಿಗೆ ಹೋಗ್ತಾರೆ. ಆಗ ಯಾವತ್ತೂ ಕೂಡ ಇಂತಹ ಒಂದು ಕಲ್ಲು ಮುಳ್ಳಿನಲ್ಲಿ ನಡೆಯದೇ ಇದ್ದಂತಹ ಈ ದಮಯಂತಿಯನ್ನು ಕಂಡು ನಳನಿಗೆ ಬಹಳಷ್ಟು ಬೇಸರವಾಗ್ತದಂತೆ. ಇಂತಹ ಒಂದು ಅಂದರೆ ನಡೀತಾ ಇರುವಾಗ ದಮಯಂತಿಯ ಕಾಲಿನಲ್ಲಿ ರಕ್ತ ಬರ್ತದಂತೆ.
ಈ ಬಳಲಿದಂತಹ ಹೆಂಡತಿಯ ಕಷ್ಟವನ್ನು ಕಂಡು ನಳ ಮರಗ್ತಾನಂತೆ. ಹಂಸತೂಲಿಕ ತಲ್ಪದಲ್ಲಿ ಮಲಗುವಂತಹ ಈ ಕೋಮಲಿಗೆ ಈಗ ಕಾಡಿನಲ್ಲಿ ನಡೆಯುವಂತಹ ಸ್ಥಿತಿ ಬಂತಲ್ಲ ಅಂತ ಯೋಚನೆ ಮಾಡಿಕೊಂಡು ಅವನು ಏನು ಯೋಚನೆ ಮಾಡ್ತಾನೆಂದರೆ, ಅಯ್ಯೋ ನನ್ನಿಂದಾಗಿ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ. ಅಷ್ಟು ಹೊತ್ತಿಗೆ ಮತ್ತೊಂದು ಕಷ್ಟ ಬರ್ತದಂತೆ. ಗಂಡ ಹೆಂಡಿರಿಬ್ಬರು ಒಬ್ರಿಗೊಬ್ಬರು ಸಂತೈಸ್ತಾ ಆ ಕಾಡಿನಲ್ಲಿ ಬಳಲುತ್ತಾ ಬರ್ತಾ ಇರುವಾಗ ಎರಡು ಹಕ್ಕಿಗಳು ನಳನು ಹುಟ್ಟಿದಂತಹ ಬಟ್ಟೆಯನ್ನು ಎತ್ತಿಕೊಂಡು ಮಾಯ ಆಗಿಬಿಡ್ತದಂತೆ. ನಳನಿಗೆ ತುಂಬ ನಾಚಿಕೆ ಆಗ್ತದೆ, ಯಾಕಂದರೆ ಅವನೀಗ ಮೈಯಲ್ಲಿ ಬಟ್ಟೆ ಇಲ್ಲ, ಬೆತ್ತಲೆಯಾಗಿ ಬಿಟ್ಟಿದ್ದಾನೆ. ಅವನಿಗೆ ಒದಗಿದಂತಹ ಸ್ಥಿತಿಯನ್ನು ಕಂಡು ದಮಯಂತಿ ತನ್ನ ಸೀರೆಯಲ್ಲಿ ಅರ್ಧವನ್ನು ಹರಿದು ಆತನಿಗೆ ಕೊಡ್ತಾಳೆ. ಅದನ್ನು ಉಟ್ಟಂತಹ ನಳನು ತನ್ನ ಹೆಂಡತಿಗೆ ಹೀಗೆ ಹೇಳ್ತಾನಂತೆ, ನನ್ನನ್ನು ಅರಮನೆಯಲ್ಲಿ ನೋಡುವಂತಹ ಭಾಗ್ಯಕ್ಕಾಗಿ ಎಲ್ಲ ರಾಜರು ಆತುರ ಪಡ್ತಾ ಇದ್ರು, ಈಗ ನನ್ನ ಸಂಪತ್ತೆಲ್ಲ ಹೋಯಿತು, ಹೆಂಡತಿಯೇ ಸೀರೆಯ ಸೆರಗನ್ನು ಉಡುವಂತಹ ಒಂದು ಗತಿ ಬಂತೆ. ಅಯ್ಯೋ, ನನ್ನನ್ನು ನಂಬಿದಂತಹ ಈ ಹೆಂಡತಿಯನ್ನು ನಾನು ನಿನ್ನನ್ನು ಈ ಕಾಡಿನ ನಡುವೆ ಬಳಲಿಸಿ ನೋಯಿಸುವಂತಾಯ್ತಲ್ಲ ಅಂತ ತುಂಬ ದುಃಖ ಪಡ್ಕೊಳ್ತಾನಂತೆ. ಅವಳಿಗೂ ಕೂಡ ಸಂಕಟ ಆಗ್ತದೆ. ಅವಳು ಅವನನ್ನು ಸಮಾಧಾನ ಪಡಿಸ್ತಾಳೆ. ಮುಂದೆ ಏನಾಗ್ತದೆ ಅಂದರೆ, ಮುಂದೆ ಕತ್ತಲಾಗ್ತಾ ಬರ್ತದೆ. ಅವರಿಬ್ಬರು ಹೋಗ್ತಾ ಇದ್ದಾರೆ ಆ ಕಾಡಲ್ಲಿ. ಕತ್ತಲಾಗುವಾಗ ಅವನು ಯೋಚನೆ ಮಾಡ್ತಾನೆ, ನಳ ಯೋಚನೆ ಮಾಡ್ತಾನೆ, ಇವಳು ಪತಿವ್ರತೆಯಾಗಿದ್ದಾಳೆ, ನನ್ನನ್ನು ಬಿಟ್ಟಿರಲಿಕ್ಕೆ ಇವಳಿಗೆ ಮನಸ್ಸೇ ಬರುವುದಿಲ್ಲ. ಈಗ ನಾನು ಇವಳನ್ನು ಒಂದು ವೇಳೆ ಇಲ್ಲೇ ಬಿಟ್ಟು ಹೋದರೆ ಇವಳು ತನ್ನ ತಂದೆಯ ಮನೆಗೆ ಹೋಗ್ತಾಳೆ, ಅಲ್ಲಿ ಸುಖವಾಗಿರಬಹುದು. ಹಾಗಾಗಿ ಇವಳಿಂದ ಪಾರಾಗಲು ಇದೇ ಉಪಾಯ ಅಂತ ಯೋಚನೆ ಮಾಡಿ ಅವನು ಅವಳನ್ನು ಬಿಟ್ಟು ಹೋಗ್ತಾನೆ. ನಿದ್ದೆ ಬಂದಂತಹ ಸಂದರ್ಭವನ್ನು ನೋಡಿ ಬಿಟ್ಟು ಹೋಗ್ತಾನೆ. ಇಲ್ಲಿಂದ ನಿಮ್ಮ ಈ ಕಾವ್ಯ ಭಾಗ ಪ್ರಾರಂಭವಾಗ್ತದೆ. ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತಿಯನಗೆಂದ ಅನ್ನುವಂಥ ಈ ಕಥೆ ಪ್ರಾರಂಭವಾಗ್ತದೆ. ಕಾವ್ಯ ಭಾಗವನ್ನು ಈಗ ನಾವು ನೋಡ್ತಾ ಹೋಗೋಣ. 1ನೆಯ ಭಾಗ ನೋಡಿ. ಈ ಕಾವ್ಯ ಭಾಗದ ಆಶಯ ಏನಂದರೆ, ವಿಧಿಯ ವೈಪರೀತ್ಯದಿಂದ ಅಂದರೆ ಗ್ರಹಚಾರದಿಂದ ಇರ್ಬೋದು, ಅಥವಾ ಬೇರೆ ಯಾವುದೇ ಅನ್ಲಕ್ ಅಂತ ಹೇಳ್ತೇವಲ್ಲ, ಆ ಕಾರಣದಿಂದ ಸಜ್ಜನರಿಗೆ ಒದಗಬಹುದಾದಂತಹ ಅಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಒದಗಬಹುದಾದಂತಹ ವಿಪತ್ತು ಪರಂಪರೆಯನ್ನು ಆ ನಂತರ ದೈವ ಕೃಪೆ ಒದಗಿದಾಗ ಆ ವಿಪತ್ತುಗಳೆಲ್ಲ ಬೆಟ್ಟದ ಹಾಗೆ ಮಂಜಿನ ಹಾಗೆ ಕರಗಿ ಹೋಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಈ ಕಾವ್ಯ ಭಾಗದಲ್ಲಿ ನಾವು ನೋಡಬಹುದು. ಈ ಕಾವ್ಯ ಭಾಗವನ್ನು ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಳ ಚರಿತ್ರೆಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ಕಾವ್ಯದ ಪ್ರಾರಂಭವನ್ನು ನೋಡಿ. ಕೇಳು ಕುಂತೀತನಯ ನಿಷಧ ನೃಪಾಲ ನಿತ್ತಲು ಮರೆದು ಮಲಗಿದ ಬಾಲಕಿಯ ಬಿಟ್ಟಡವಿಯಲ್ಲಿ ಹೊರವಂಟನ ವನವ ಕಾಲವಾವನ ಕೀಳು ಮಾಡದು ಶೂಲಪಾಣಿಯೇ ಬಲ್ಲ ನಳ ಭೂಪಾಲಕನ ವಿಧಿಯನೇನೆಂಬೆನು ಬಂದ ನಡವಿಯಲಿ. ಧರ್ಮರಾಯನಿಗೆ ರೋಮಶ ಮುನಿಗಳು ಈ ಕಥೆಯನ್ನು ಹೇಳ್ತಾರೆ. ಕೇಳು ಕುಂತೀತನಯ, ಕುಂತಿಯ ಮಗನಾದಂತಹ ಧರ್ಮರಾಯನೇ ಕೇಳು. ನಿಷಧ ನೃಪಾಲ, ನಿಷಧ ರಾಜನು ಇತ್ತ ಮರೆತು ಮಲಗಿದಂತಹ, ನಿದ್ದೆ ಮಾಡಿ ಮಲಗಿದಂತಹ ಬಾಲಕಿ ಅಂದರೆ ಇಲ್ಲಿ ದಮಯಂತಿಯನ್ನು ಬಿಟ್ಟು ಹೊರಟು ಹೋದನು. ಆ ವನವನ್ನು ಬಿಟ್ಟು ಮುಂದಕ್ಕೆ ಹೊರಟು ಹೋಗ್ತಾನೆ. ಅವಳು ಮಲಗಿದಲ್ಲೇ ಇದ್ದಾಳೆ. ಕಾಲವಾವನ ಕೀಳು ಮಾಡದು, ಕಾಲ ಯಾವತ್ತೂ ಕೂಡ ಯಾರನ್ನೂ ಕೂಡ ಕೆಳಮಟ್ಟಕ್ಕೆ ತರುವುದಿಲ್ಲ. ಶೂಲಪಾಣಿಯೇ ಬಲ್ಲ, ಶೂಲವನ್ನು ಹಿಡಿದುಕೊಂಡಂತಹ ತ್ರಿಶೂಲವನ್ನು ಹಿಡಿದುಕೊಂಡಂತಹ ಶಿವನಿಗೆ ಗೊತ್ತಿದೆ, ಕಾಲ ಯಾವತ್ತೂ ಕೂಡ ಯಾರನ್ನೂ ಕೂಡ ಕೀಳು ಮಾಡುವುದಿಲ್ಲ. ಆ ಬಹುಪಾಲಕನ ನಳರಾಜನ ಆ ವಿಧಿ ಲಿಖಿತವನ್ನು ಏನೆಂದು ಹೇಳಲಿ, ಬಂದ ನಡವಿಯಲ್ಲಿ ಬರ್ತಾನೆ, ಅವನು ಅಡವಿಯಲ್ಲಿ ಬರ್ತಾನೆ. ಮುಂದೆ ಸುತರ ಪರರೆಡೆಗಿತ್ತು ನಂಬಿದ ಸತಿಯ ತಂದಡವಿಯಲ್ಲಿ ಮಲಗಿಸಿ ಮತಿ ವಿಕಳನಾದೆನು ಪುರಾಕೃತ ಕರ್ಮ ಫಲವೈಸೆ ಕ್ಷಿತಿಯೊಳು ಆರುಂಟೆನ್ನವಲು ನಿಜ ಸತಿಗೆ ತಪ್ಪಿದ ಬಾಹಿರನು ಎಂದು ಅತಿಶಯದ ಶೋಕದಲ್ಲಿ ನಡೆದನು ಶಿವ ಎನ್ನುತ್ತಾ. ಸುತರ ಪರರೆಡೆಗಿತ್ತು, ಸುತರು ಮಕ್ಕಳನ್ನು ಪರರೆಡೆಗಿತ್ತು ಅಂದರೆ ಹೆಂಡತಿಯ ಅಪ್ಪನಿಗೆ ಕೊಟ್ಟು, ನಂಬಿದ ಸತಿ ಅವಳು ನನ್ನ ನಂಬಿಕೊಂಡು ಬಂದಿದ್ದಾಳೆ, ಅವಳನ್ನು ಇಂತಹ ಅಡವಿಯಲ್ಲಿ ಬಿಟ್ಟು ಮತಿ ವಿಕಳನಾದೆನು, ಬುದ್ಧಿ ಭ್ರಮಿತನಾದೆನು. ಪುರಾಕೃತ ಕರ್ಮ ಫಲ ವಹಿಸಿ, ನಾನು ಹಿಂದಣ ಮಾಡಿದಂತಹ ಕರ್ಮಫಲ ಇದು, ಹಿಂದೆ ಮಾಡಿದಂತಹ ಯಾವುದೋ ಒಂದು ಪಾಪ ಕರ್ಮದಿಂದಾಗಿ ಈಗ ನಾನು ಇಂಥದನ್ನು ಅನುಭವಿಸ್ತಾ ಇದ್ದೇನೆ. ಕ್ಷಿತಿಯೊಳು ಆರುಂಟು ಎನ್ನವಲು, ಕ್ಷಿತಿ ಅಂದರೆ ಭೂಮಿ,
ಈ ಭೂಮಿಯಲ್ಲಿ ಯಾರಿದ್ದಾರೆ ನನ್ನ ಹಾಗೆ ನಿಜ ಸತಿಗೆ ತಪ್ಪಿದ ಬಾಹಿರನು. ನಿಜ ಸತಿಗೆ ಹೆಂಡತಿಗೆ ಈ ರೀತಿ ಮಾಡಿದಂತಹ ಹೆಂಡತಿಗೆ ತಪ್ಪಿದ ಬಾಹಿರನು. ಬಾಹಿರ ಅಂದರೆ ಹೊರಗಾದವನು ಅನ್ನುವಂಥದ್ದು. ಅಂದರೆ ಇಲ್ಲಿ ಹೆಂಡತಿಯನ್ನು ಬಿಟ್ಟು ಬಂದವನು, ಧರ್ಮಪತ್ನಿಯನ್ನು ಬಿಟ್ಟಂತಹ ಈ ಸ್ಥಿತಿ ನನಗೆ ಅಲ್ಲದೆ ಬೇರೆ ಯಾರಿಗೆ ಈ ಭೂಮಿಯಲ್ಲಿ ಇದೆ ಎಂದು ಅತಿಶಯವಾದ ತುಂಬ ಶೋಕದಲ್ಲಿ ತುಂಬ ದುಃಖಭರಿತನಾಗಿದ್ದಂತಹ ಈ ನಳನು ಶಿವ ಶಿವ ಎನ್ನುತ್ತಾ, ಅಯ್ಯೋ ಶಿವನೇ, ನನ್ನ ಇಂತಹ ಸ್ಥಿತಿ ಯಾರಿಗೆ ಬಂದಿದೆ, ನನ್ನ ಹಾಗೆ ಈ ಭೂಮಿಯಲ್ಲಿ ಯಾರು ನರಳಿದ್ದಾರೆ ಶಿವ ಶಿವ ಎಂದು ಆತ ನಡೆದುಕೊಂಡು ಹೋಗ್ತಾ ಇದ್ದಾನಂತೆ. ಈ ಪರಿಯೊಳು ಅತಿ ಶೋಕದಿಂದ ಪ್ರಲಾಪಿಸುವ ನಳ ನೃಪತಿ ಹೆಚ್ಚಿದ ತಾಪದಲ್ಲಿ ಕಡುನೊಂದು ಬಳಲುತ್ತ ತನ್ನ ಮನದೊಳಗೆ ಶ್ರೀಪತಿಯ ನೆಲೆಗೊಳಿಸಿ ಹೃದಯದ ತಾಪದೊಳು ಬರುತ್ತಿರಲು ಮುಂದೆ ಸಮೀಪದಲ್ಲಿ ಹುತವಹನ ಮಹಿಮೆಯ ಕಂಡನವನೀಶ. ಈ ದಮಯಂತಿ ತನ್ನ ಮಕ್ಕಳನ್ನು ಯಾರಿಗೋ ಪರರ ಕೈಗೆ ಕೊಟ್ಟೆ, ಹೆತ್ತ ಮಕ್ಕಳನ್ನು ಪರರ ಮನೆಗೆ ನೂಕಿದೆ, ನಂಬಿದ ಹೆಂಡತಿಯನ್ನು ಕಾಡಿನಲ್ಲಿ ಮಲಗಿಸಿ ಬಂದಿದೆ. ದಮಯಂತಿ ಎಂತಹ ಉತ್ತಮವಾದವಳು! ಲೋಕದಲ್ಲಿ ತನ್ನನ್ನು ಕೈ ಹಿಡಿಯಲು ಎಷ್ಟೋ ಆತುರ ಹೊಂದಿದ್ದಂತಹ ಅನೇಕರು, ಅದು ಕೂಡ ಲೋಕದಲ್ಲಿ ತನ್ನನ್ನು ಆಕೆಯನ್ನು ಕೈ ಹಿಡಿಯಲು ಎಷ್ಟೋ ಜನ ಇದ್ದರು. ಅಂಥವರನ್ನೆಲ್ಲ ತ್ಯಜಿಸಿ ತಿರಸ್ಕರಿಸಿ ಆಕೆ ನನ್ನನ್ನು ಮದುವೆಯಾದಳು. ಆಕೆಯನ್ನು ನಾನು ವಂಚಿಸಿದಂತಹ ಪಾಪಿ, ನಾನು ಈ ಭೂಮಿಯಲ್ಲಿ ನಾನೇನು ಇರಬೇಕೆ ಅಂತ ಯೋಚನೆ ಮಾಡ್ತಾ ನಳ ಮುಂದೆ ಮುಂದೆ ನಡೆದು ಬರಲು ಇಂತಹ ಒಂದು ಅತಿಶಯವಾದಂತಹ ದುಃಖದಿಂದ ಪ್ರಲಾಪಿಸ್ತಾ ಇರುವಂತಹ ನಳ ನೃಪತಿ ನಳರಾಜನು ಹೆಚ್ಚಿದ ತಾಪದಲ್ಲಿ ಮನಸ್ಸಿನಲ್ಲಿ ಮತ್ತಷ್ಟು ದುಃಖ ಹೊಂದುತ್ತಾ ಇದ್ದಾನಂತೆ, ಪಶ್ಚಾತ್ತಾಪ ಆಗ್ತಾ ಇದೆ ಅಂತೆ. ಅಂದರೆ ತಾನು ಈ ರೀತಿ ಮಾಡಿದೆನಲ್ಲ ಅಂತ ಕಡು ನೊಂದುಕೊಂಡು ಬಳಲುತ್ತಾ ಆಯಾಸಗೊಳ್ಳುತ್ತಾ ತನ್ನ ಮನಸ್ಸಿನಲ್ಲಿ ಶ್ರೀಪತಿಯ ನೆಲೆಗೊಳಿಸಿ, ಶ್ರೀಪತಿ ಅಂದರೆ ವಿಷ್ಣು, ದೇವರನ್ನು, ಕೃಷ್ಣವೂ ಇರ್ಬೋದು, ದೇವರನ್ನು ತನ್ನ ಎದೆಯಲ್ಲಿ ನೆಲೆಗೊಳಿಸಿ ಹೃದಯದ ತಾಪದಿಂದ, ಆ ಹೆಂಡತಿಯ ತಾಪದಿಂದ ಆತ ಮುಂದೆ ಮುಂದೆ ಬರಲು ಸಮೀಪದಲ್ಲಿ ಹುತವಹನ ಮಹಿಮೆ, ಹುತವಹ ಅಂದರೆ ಅಗ್ನಿ, ಈ ಅಗ್ನಿಯ ಮಹಿಮೆಯನ್ನು ನೋಡ್ತಾರಂತೆ. ಅಂದರೆ ಇಡೀ ಎದುರಲ್ಲಿ ಬರ್ತಾ ಇರುವಾಗ ಕಾಳ್ಗಿಚ್ಚು ಇದೆ ಅಂತೆ. ಆ ಬೆಂಕಿ ವ್ಯಾಪಿಸ್ತಾ ಮುಂದಕ್ಕೆ ಬರ್ತಾ ಉಂಟಂತೆ. ಆಗ ಮುಂದಿನ ಪದ್ಯ ಭಾಗ, 4ನೇ ಪದ್ಯ ಭಾಗವನ್ನು ಗಮನಿಸಿ. ಬಿದಿರ ಮೇಳೆ ಧಗ ಧಗಿಸೆ ಘನ ಹೆಬ್ಬಿದಿರು ಛಟ ಛಟರೆನಲು ಉರಿಯೊಳು ಕದಳಿಗಳು ಸಿಮಿಸೆ ತರುಗಳನ್ನು ಉರುಹಿ ಮೆಳೆಗಳಲ್ಲಿ ಗದಗದಿಸೆ ಗುಹೆಗಳಲ್ಲಿ ಮೃಗತತಿ ಬೆದರಿ ಹಾಯ್ದುವು ಪಕ್ಷಿ ಸಂಕುಲ ಉದುರಿದವು ಗರಿ ಸಹಿತ ಬೆಂದ ವನದ ಮಧ್ಯದಲ್ಲಿ. ಹೀಗೆ ಯೋಚನೆ ಮಾಡ್ತಾ ನಳ ಮುಂದೆ ನಡೆಯುತ್ತಾ ಬರಲು ಎದುರಿಗೆ ಕಾಡು ಕಿಚ್ಚು ಕಾಣಿಸ್ತದೆ. ಇಡೀ ವನವನ್ನೇ ಬೂದಿ ಮಾಡ್ತಾ ಇದೆ ಅಂತೆ. ಇಡೀ ವನವನ್ನೇ ಸುಟ್ಟುಕೊಂಡು ಮುಂದೆ ಬರ್ತಾ ಇದೆ, ಬೂದಿ ಆಗ್ತಾ ಇದೆ ಅಂತೆ. ಅಲ್ಲಿ ಆ ನಡುವೆ ಯಾವ ರೀತಿ ಇತ್ತು ಅಂದರೆ, ಆ ಘನ ದೊಡ್ಡ ಹೆಬ್ಬಿದಿರು, ದೊಡ್ಡ ಮಹಾ ಬಿದಿರಿನ ಮರಗಳು ಚಟ ಎಂದು ಉರಿದು ಹೋಗ್ತದಂತೆ. ಕದಳಿಗಳು, ಬಾಳೆ ಗಿಡಗಳೆಲ್ಲ ಸಿಮಿಸಿ ಅಂದರೆ ಸುಟ್ಟು ಹೋಗ್ತಾ ಇದೆ. ತರುಗಳನ್ನು ಉರುಹಿ, ತರುಗಳು ವೃಕ್ಷಗಳೂ ಕೂಡ ಉರಿದು ಹೋಗ್ತಾ ಇದೆ. ಮೆಳೆಗಳಲ್ಲಿ ಪೊದರುಗಳೆಲ್ಲ ಗದಗದ ಅಂತ ಸುಟ್ಟುಕೊಂಡು ಎಲ್ಲ ಇಡೀ ಕಾಡನ್ನೇ ಅದು ನಾಶ ಮಾಡ್ತಾ ಇದೆ. ಇಡೀ ವನವನ್ನೇ ಬೂದಿ ಮಾಡ್ತಾ ಇದೆ ಅಂತೆ. ಬೆದರಿ ಹಾಯ್ದವು ಮೃಗ ತತಿಗಳು, ತತಿ ಅಂದರೆ ಸಮೂಹ, ಮೃಗಗಳ ಸಮೂಹಗಳು ಬೆದರಿ ಹಾಯ್ದವು. ಈ ಬೆಂಕಿಯನ್ನು ಕಂಡಾಕ್ಷಣ ಎಲ್ಲ ಪ್ರಾಣಿಗಳೆಲ್ಲ ಓಡಿ ಹೋಗ್ತಾ ಇವೆ ಅಂತೆ. ಪಕ್ಷಿ ಸಂಕುಲಗಳು, ಪಕ್ಷಿಗಳ ಸಮೂಹ ಮರಗಳ ಮೇಲೆಲ್ಲ ಕೂತ್ಕೊಂಡಂತಹ ಗೂಡಿನಲ್ಲಿ ಮಲಗಿರುವಂತಹ ಮೊಟ್ಟೆಗಳಿರ್ಬೋದು, ಸಣ್ಣ ಮರಿಗಳಿರ್ಬೋದು, ಇವುಗಳೆಲ್ಲ ಪಕ್ಷಿ ಸಂಕುಲಗಳೆಲ್ಲ ಉದುರಿದವು. ಈ ಬೆಂಕಿಯ ಝಳಕ್ಕೆ ಉದುರಿ ಗರಿ ಸಹಿತ ಬೆಂದು ಹೋಯಿತು ಆ ವನದ ಮಧ್ಯದಲ್ಲಿ. ಈ ಬೆಂಕಿಯ ಮಧ್ಯದಲ್ಲಿ ಎಲ್ಲವೂ ಕೂಡ ಸುಟ್ಟು ಹೋಗ್ತದಂತೆ. ಆ ಸತ್ತಂತಹ ಪ್ರಾಣಿಗಳಿಗೆ ಲೆಕ್ಕವೇ ಇಲ್ಲತ್ತೆ. ಆ ಒಂದು ಕಿಚ್ಚಿನ ಮಧ್ಯದಲ್ಲಿ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ, ಎಲ್ಲ ಮರಗಳು, ಗಿಡಗಳು, ಪೊದೆಗಳು, ಎಲ್ಲ ಮೆಳೆಗಳು ಎಲ್ಲವೂ ಕೂಡ ಸುಟ್ಟು ಹೋಯಿತು. ವಿದ್ಯಾರ್ಥಿಗಳೇ, ಕನಕದಾಸರು ಈ ಅಗ್ನಿಯ ಮಹಿಮೆಯನ್ನು ಈ ಕಾವ್ಯ ಭಾಗದ ನೆಲೆಯಲ್ಲಿ ವಿವರಿಸ್ತಾರೆ ಈ ರೀತಿ. ಅಂದರೆ ಬಿದಿರ ಮೆಳೆಯು ಧಗಿಸುವ ರೀತಿಯಲ್ಲಿ, ಘನ ಹೆಬ್ಬೆದಿರು, ದೊಡ್ಡ ಬಿದಿರುಗಳೂ ಕೂಡ ಚಟ ಎನ್ನುವ ರೀತಿಯಲ್ಲಿ,
ಕದಳಿಗಳೂ ಕೂಡ ಸುಟ್ಟು ಹೋದವು, ಇಡೀ ಮರಗಳೂ ಕೂಡ ಸುಟ್ಟು ಹೋದವು. ಅದರ ಜೊತೆಯಲ್ಲಿ ಮೆಳೆಗಳು ಇರ್ಬೋದು, ಎಲ್ಲವೂ ಬಳ್ಳಿಗಳು ಎಲ್ಲವೂ ಕೂಡ, ಗುಹೆಗಳಲ್ಲಿ ಇರುವಂತಹ ಮೃಗತತಿಗಳು, ಮೃಗ ಸಮೂಹಗಳೂ ಕೂಡ ಬೆದರಿ ಹಾರಿ ಹೋದವು, ಬೆದರಿ ಓಡಿ ಹೋದವು. ಪಕ್ಷಿ ಸಂಕುಲಗಳು ಎಲ್ಲವೂ ತಮ್ಮ ಗರಿ ಸಮೇತ ಸುಟ್ಟು ಹೋದವು. ಪ್ರಳಯ ಕಾಲದಲ್ಲಿ ಸುಡುವ ಒಡಬಾನಳನೋ ಎನಲಾ ವನವ ಸುಡುತ್ತಲಿ ಸುಳಿಯುತ್ತ ಆಹಾರಗೊಳುತ್ತಿರಲಲ್ಲಿ ದನಿಯಾಯ್ತು ಸಿಲುಕಿದೆನು ಪಾವಕನೊಳು ಎನ್ನನು ಒಲಿದು ಆ ನೃಪಕುಲ ಶಿರೋಮಣಿ ಕಳೆದು ಬಿಡಿಸೈ ಸುಕೃತ ನಿನಗಹುದು ಎಂದುದಾ ನಿನದ. ಹೀಗೆ ನಳನು ಹೋಗ್ತಾ ಇರುವಾಗ ಎದುರಲ್ಲಿ ಕಾಳ್ಗಿಚ್ಚು ಕಂಡು ಬರ್ತದೆ. ಹೀಗೆ ಅವನು ಹೋಗ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಒಂದು ಸ್ವರ ಕೇಳಿ ಬರ್ತದಂತೆ. ಈ ಅಗ್ನಿ ಯಾವ ರೀತಿ ಇತ್ತು ಅಂದರೆ, ಪ್ರಳಯ ಕಾಲದಲ್ಲಿ ಸುಡುವಂತಹ ಒಡಬಾನಳ ಅಂದರೆ ಸಮುದ್ರದ ಮಧ್ಯದಲ್ಲಿ ಏಳುವಂತಹ ಬೆಂಕಿಗೆ ಒಡಬಾನಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಅಗ್ನಿ ಸುಡ್ತಾ ಹೋಗ್ತಾ ಇತ್ತು. ಸುಳಿಯುತ್ತ ಆಹಾರಗೊಳುತ್ತಿರಲಲ್ಲಿ ದನಿಯಾಯಿತು. ಹೀಗೆ ಈ ಕಾಳ್ಗಿಚ್ಚು ಎಲ್ಲವನ್ನು ಸುಟ್ಟು ಹೋಗ್ತಾ ಉಂಟು. ಆ ಕಾಡ್ಗಿಚ್ಚಿನ ನಡುವೆ, ಆ ಕಾಡು ಕಿಚ್ಚಿನ ನಡುವೆ, ಆ ಬೆಂಕಿಯ ನಡುವೆ ಒಂದು ನಿನದ ಕೇಳ್ತದೆ, ಒಂದು ಸ್ವರ ಕೇಳ್ತದೆ. ಹಾ ನೃಪಕುಲ ಶಿರೋಮಣಿ, ಹಾ ರಾಜ, ನೃಪಕುಲ ಶಿರೋಮಣಿಯಾದಂತಹ ರಾಜನೇ, ನನ್ನನ್ನು ನೀನು ಕಳೆದು ಬಿಡಿಸೈ, ಈ ಬೆಂಕಿಯಿಂದ ಬಿಡಿಸು ನನ್ನನ್ನು. ಸುಕೃತ ನಿನಗಹುದು, ನಿನಗೆ ಮುಂದೆ ಒಳ್ಳೆಯದಾಗುವುದು, ಸುಕೃತ ಫಲವಿದೆ, ಒಳ್ಳೆಯ ಫಲವಿದೆ ಎಂದುದಾ ನಿನದ ಎಂದು. ರಾಜ, ಬೆಂಕಿಯಲ್ಲಿ ಸಿಕ್ಕಿಬಿದ್ದಿರುವಂತಹ ನನ್ನನ್ನು ಬದುಕಿಸು. ತಡ ಮಾಡಿದರೆ ನನಗೆ ಸಾವು ಉಂಟಾಗ್ತದೆ. ಈ ಕಾರ್ಯದಿಂದ ನನ್ನನ್ನು ನೀನು ಉಳಿಸುವಂತಹ ಈ ಕಾರ್ಯದಿಂದ ನಿನಗೆ ಪುಣ್ಯ ಬರುತ್ತದೆ ಅನ್ನುವಂತಹ ಶಬ್ದ, ಅನ್ನುವಂತಹ ಒಂದು ಧ್ವನಿ ಕೇಳುತ್ತದೆ. ಆಗಲ ದನಿ ಕೇಳಿ ನೃಪತಿ ಸರಾಗದಿಂದವೇ ಬಂದು ಹೊಕ್ಕನು ಕೂಗಿದವರಾರೆನುತ ಬರುತ್ತಿರೆ ಕಂಡನುರಗಪತಿ ಪೋಗುತ್ತಿದೆ ಎನ್ನಸುವು ಸಲಹು ಷಡಗಾಮಜ್ಞ ನೃಪಾಲ ಎನಲು ಆ ಭೋಗಿಯನು ಕಂಡರಸ ನೀನಾರೆಂದು ಬೆಸಗೊಂಡ. ಆ ಧ್ವನಿಯನ್ನು ಕೇಳಿದಂತಹ ನಳಮಹಾರಾಜನು ಆ ಬೆಂಕಿಯ ನಡುವೆ ಪ್ರವೇಶಿಸ್ತಾನಂತೆ. ಪ್ರವೇಶಿಸಿ ಕೂಗಿದವರು ಯಾರ ಧ್ವನಿ ಇದು ಅಂತ ಅವನು ನೋಡುವಾಗ ಅವನು ಅಲ್ಲಿ ಸರ್ಪಗಳ ರಾಜನನ್ನು ಕಾಣ್ತಾನಂತೆ. ಕಂಡಾಗ ಆ ಸರ್ಪಗಳ ರಾಜ ಹೇಳ್ತಾನಂತೆ, ನನ್ನ ಪ್ರಾಣ ಹೋಗ್ತಾ ಉಂಟು, ನನ್ನನ್ನು ರಕ್ಷಿಸು ಅಂತ ಹೇಳಿದಾಗ ಅದು ಕೂಡ ಅಲ್ಲಿ ಒಂದು ಶಬ್ದ ಬರ್ತದೆ ನೋಡಿ, ಪೋಗುತ್ತಿದೆ ಎನ್ನ ಹಸುವು, ಹಸು ಅಂದರೆ ಪ್ರಾಣ, ಎನ್ನ ಹಸುವು ಸಲಹು ಷಡಾಗಮಜ್ಞ ಅಂದರೆ ಷಟ್ ಅಂದರೆ 6, ಆಗಮ ಅಂದರೆ ಶಾಸ್ತ್ರಗಳು, 6 ಶಾಸ್ತ್ರಗಳನ್ನು ಅಜ್ಞ ತಿಳಿದವನು ಈ ನಳ. ಈ 6 ಶಾಸ್ತ್ರಗಳು ಯಾವುದಂದರೆ ನ್ಯಾಯ 1ನೇದು, ವೈಶೇಷಿಕ 2ನೇದು, ಹಾಗೆ ಸಾಂಖ್ಯ ಯೋಗ, ಹಾಗೆ ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಅನ್ನುವಂಥದ್ದು. ಈ 6 ಆಗಮಗಳನ್ನು ನಳ ಮಹಾರಾಜ ಅಂದರೆ ಅವನು ಎಲ್ಲವನ್ನೂ ಕೂಡ ತಿಳಿದುಕೊಂಡಿದ್ದ. ಅವನ ಬಗ್ಗೆ ಕಾವ್ಯ ಭಾಗದಲ್ಲಿ ಒಂದು ಕಡೆ ಬರ್ತದೆ, ಇಲ್ಲಿ ಅದನ್ನು ನಿಮಗೆ ಕೊಡಲಿಲ್ಲ. ಹೀಗೆ ನೃಪಾಲನೆ ನನ್ನನ್ನು ಕಾಪಾಡು ಎಂದಾಗ ಆ ಭೋಗಿಯನ್ನು ಕಂಡನು. ಭೋಗಿ ಅಂದರೆ ಇಲ್ಲಿ ಸರ್ಪ. ಆ ಸರ್ಪವನ್ನು ರಾಜನು ನೋಡಿ ನೀನು ಯಾರು ಎಂದು ಕೇಳ್ತಾನೆ. ಆಗ ಉರಗಪತಿ ಕಾರ್ಕೋಟಕನು ತಾನ್ ಅರಸ ಕೇಳಿ ಬನದೊಳಿರುತ್ತಿರೆ ಪರಮ ಋಷಿ ಬಂದೆನ್ನ ತಾಗಿದನಂದು ಭೀತಿಯಲ್ಲಿ ಕರೆದು ಕೊಟ್ಟನು ಶಾಪವನು ಸಂಚರಿಸದಂತಿರೆ ಎನಗೆ ಇದು ಪರಿಹಾರವೆಂದೆಗೆ ಮುನಿಪ ಕರುಣಿಪುದು ಎಂದೊಡೆ ಇಂತೆಂದ. ರಾಜ, ನನ್ನ ಹೆಸರು ಕಾರ್ಕೋಟಕ ಅಂತ, ಸರ್ಪಗಳ ಒಡೆಯ ನಾನು. ಅರಸನೇ ಕೇಳು, ಒಮ್ಮೆ ಋಷಿಯೊಬ್ಬನು ನನ್ನನ್ನು ತಾಗಿದ, ಅವನು ನನ್ನನ್ನು ದಾಟಿದ, ಅವನು ನನ್ನನ್ನು ಮುಟ್ಟಿದ. ಆಗ ಅವನಿಗೆ ಭೀತಿ ಉಂಟಾಯಿತು, ಹೆದರಿಕೆ ಆಯಿತು. ಆಗ ಅವನು ಏನು ಮಾಡಿದ, ನನ್ನನ್ನು ಕಂಡು ಹೆದರಿದಂತಹ ಆತ ಕೋಪದಿಂದ ನೀನು ಸಂಚರಿಸದಂತಿರು, ಅಂದರೆ ನೀನು ಬಿದ್ದಲ್ಲಿಯೇ ಬಿದ್ದುಕೊಂಡಿರು, ನೀನು ಸಂಚರಿಸದಿರು, ಎಲ್ಲಿಗೂ ಹೋಗಲು ಆಗದೇ ಇರಲಿ ಅಂತ ಅವನು ನನ್ನನ್ನು ಶಾಪ ಕೊಡ್ತಾನೆ. ಅವನು ನನ್ನನ್ನು ಕಂಡು ಹೆದರಿದ ಆತ ಕೋಪದಿಂದ ಬಿದ್ದಲ್ಲಿಯೇ ಬಿದ್ದಿರು ಅಂತ ಅವನು ನನಗೆ ಶಾಪ ಕೊಟ್ಟ. ಮರುಕ್ಷಣದಲ್ಲಿ ಅವನಿಗೆ ನನ್ನ ಮೇಲೆ ಕನಿಕರಗೊಂಡ. ಅದಕ್ಕೂ ಪರಿಹಾರವನ್ನು ನಾನು ಕೇಳಿದೆ.
ಆ ಪರಿಹಾರ ಯಾವಾಗ ಅಂತ ಕೇಳಿದಾಗ, ಮುನಿಪ ಕರುಣಿಪುದು ಎಂದೊಡೆ ಇಂತೆಂದ, ನನಗೆ ಇದಕ್ಕೆ ಪರಿಹಾರವನ್ನು ಕರುಣಿಸು ಮುನಿಗಳೇ, ಋಷಿಗಳೇ ಅಂತ ನಾನು ಕೇಳಿದಾಗ ಆತ ಹೀಗೆಂದ. ಏನು ಹೇಳಿದ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗಮನಿಸಿ. 8ನೇ ಪದ್ಯ ಭಾಗ ಗಮನಿಸಿ. ಇರಲಿರಲು ಕಾಲಾಂತರಕ್ಕೆ ಭೂವರನು ನಳನೃಪನಿಲ್ಲಿಗೈದುವ ಧರಣಿಪನ ಕರಕಮಲ ಸೋಂಕಲು ಶಾಪವಿದು ಬಳಿಕ ಪರಿಹರಿಪುದೆನೆ ಮುನಿಯ ವಚನದಿ ಬರವ ಹಾರುತ್ತಿರಲು ಬಂದೈ ಕರುಣದಿಂದ ಅಗ್ನಿಯನ್ನು ಪರಿಹರಿಸು ಎಂದನು ಉರಗಪತಿ. ನೀನು ಬಿದ್ದಲ್ಲಿಯೇ ಬಿದ್ದಿರು, ಎಲ್ಲಿಗೂ ಕೂಡ ಸಂಚರಿಸಬೇಡ ಅಂತ ಶಾಪವನ್ನು ಕೊಟ್ಟಂತಹ ಮುನಿಗೆ ನಾನು ಈ ಶಾಪದ ಪರಿಹಾರ ಏನು ಅಂತ ಕೇಳಿದಾಗ ಆ ಮುನಿ ಹೇಳಿದ, ಇರಲಿರಲು ಕಾಲಾಂತರಕ್ಕೆ, ಮುಂದೆ ಹೀಗೆ ಇರುವಾಗ ಮುಂದೆ ಒಬ್ಬ ರಾಜ ಬರ್ತಾನೆ, ಭೂವರನು ಬರ್ತಾನೆ, ನಳನೃಪನು ಇಲ್ಲಿಗೆ ಬರ್ತಾನೆ. ಆತನ ಕಮಲ ಅನ್ನುವಂತಹ ಕೈ, ಅವನ ಕೈ ನಿನ್ನ ದೇಹವನ್ನು ಸೋಂಕಲು, ನಿನ್ನ ದೇಹವನ್ನು ಸ್ಪರ್ಶಿಸಲು, ನಿನ್ನ ದೇಹವನ್ನು ತಾಗಲು, ಆಗ ನಿನಗೆ ಶಾಪ ಕಳೆಯುತ್ತದೆ, ಪರಿಹಾರವಾಗುತ್ತದೆ, ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಆ ಮುನಿ ಹೊರಟು ಹೋದ. ಹೀಗೆ ಈ ಮುನಿಯ ವಚನದಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಬರವ ಹಾರುತ್ತಿರಲು, ನಿನ್ನ ಬರುವಿಕೆಯನ್ನು ನೀನು ಎಂದು ಬರುತ್ತೀಯೋ ಎಂದು ಹಾರುತ್ತಿದ್ದೆ, ಹಾರುವುದಂದರೆ ಇಲ್ಲಿ ಕಾಯುವುದು, ಎಂದು ಕಾಯುತ್ತಿದ್ದೆ. ಈಗ ನನ್ನ ಪುಣ್ಯದಿಂದ ನೀನು ಬಂದೆ, ನನ್ನ ಕರುಣದಿಂದ ನೀನು ಇದುವರೆಗೂ ನಾನು ನಿನ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದೆ. ನನ್ನ ಪುಣ್ಯದಿಂದ ಈಗ ನೀನು ಬಂದೆ. ಈ ಅಗ್ನಿಯ ಭಯವನ್ನು ಪರಿಹರಿಸು, ಈ ಅಗ್ನಿ ಭಯವನ್ನು ತಪ್ಪಿಸಿ ನನ್ನನ್ನು ಕಾಪಾಡು ಎಂದು ಆ ಕಾರ್ಕೋಟಕನು ಹೇಳಿದನು. ಕರುಣದಲ್ಲಿ ನೃಪ ಭೀತಿಗೊಳ್ಳದೆ ಉರಗಪತಿಯನ್ನು ತೆಗೆಯುತ್ತಾ ಅನಲನ ಉರಿಯ ತಪ್ಪಿಸಿ ಕೊಳದ ತೀರಕ್ಕೆ ತಂದು ಪರಿಚರಿಸೆ ಕರವಿಡಿದು ಧರಣಿಪನ ಕಚ್ಚಿದಡೆ ಉರವಣಿಸಿ ವಿಷವೇರೆ ನೃಪತಿಯ ಪರಮ ತೇಜದ ದೇಹ ಕೆಟ್ಟಿತು ವಿಕೃತ ರೂಪಾಗಿ. ಕರುಣದಿಂದ ರಾಜ ಹೀಗೆ ನನ್ನನ್ನು ನೀನು ರಕ್ಷಿಸುವಂಥ ಉರಗಪತಿ ಹೇಳಿದಾಗ, ಆ ಕಾರ್ಕೋಟಕ ಸರ್ಪವು ಹೇಳಿದಾಗ, ಕರುಣೆಯಿಂದ ರಾಜನು ಭೀತಿಗೊಳ್ಳದೆ ಹೆದರದೆ ಉರಗಪತಿಯನು ಆ ಹಾವನ್ನು, ಆ ಸರ್ಪವನ್ನು ತೆಗೆಯುತ್ತಾ ಅನಲನ ಉರಿಯ ತಪ್ಪಿಸಿ, ಅನಲ ಅಂದರೆ ಬೆಂಕಿಯ ಉರಿ ಇದೆಯಲ್ಲ, ಆ ಉರಿಯನ್ನು ತಪ್ಪಿಸಿ, ಉರಿಯಿಂದ ಆ ಸರ್ಪವನ್ನು ತಪ್ಪಿಸಿ ಕೊಳದ ತೀರಕ್ಕೆ ತಂದು, ಅಂದರೆ ಬಿಸಿ ಬಿಸಿಯಾಗಿದೆ ಅಲ್ಲ ಆ ಹಾವು, ಅದಕ್ಕೆ ಕೊಳದ ತೀರಕ್ಕೆ ತರ್ತಾನಂತೆ. ಕೊಳದಿಂದ ನೀರನ್ನೆಲ್ಲ ತಂದು ಅದರ ಮೈಗೆಲ್ಲ ಹಾಕಿ ಉಪಚರಿಸ್ತಾನಂತೆ. ಪರಿಚರಿಸಿ ಕರವಿಡಿದು, ಹೀಗೆ ಸರ್ಪವನ್ನು ಆತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಹಿಡಿದುಕೊಂಡಾಗ ಈ ಧರಣಿಪನ, ಈ ಧರಣಿಪಾಲನ ರಾಜನ ಕಚ್ಚಿದ ಈ ಕಾರ್ಕೋಟಕ ಆತನ ಕೈಯನ್ನು ಕಚ್ಚಿತು. ಕೈಯನ್ನು ಕಚ್ಚಿದ ರಭಸಕ್ಕೆ ಏನಾಗ್ತದೆ ಅಂದರೆ, ಕೂಡಲೇ ಅವನ ಆ ರೀತಿ ಮನ್ಮಥನ ಹಾಗೆ ಇದ್ದಂತಹ ಆತನ ಪರಮತೇಜದ ದೇಹ, ಮನ್ಮಥನ ರೀತಿಯಲ್ಲಿ ಪರಮತೇಜ ಹೊಳೆಯುವ ಕಾಂತಿ ಉಳ್ಳಂತಹ ದೇಹದಂತಿದ್ದ ನಳನ ದೇಹ ಕೆಟ್ಟು ವಿಕೃತ ರೂಪಮಾಗಿ, ಪರಮತೇಜದ ದೇಹ ಕೆಟ್ಟಿತು ವಿಕೃತ ರೂಪಮಾಗಿ, ಪರಮತೇಜವನ್ನು ಹೊಂದಿದಂತಹ ಮಹಾಕಾಂತಿಯನ್ನು ಹೊಂದಿದ ದೇಹವನ್ನು ಉಳ್ಳಂತಹ ನಳನ ದೇಹ ಕೆಟ್ಟು ವಿಕೃತವಾಯಿತು. ಉಪಕಾರ ಹೊಂದಿದಂತಹ ಸರ್ಪ ಸುಮ್ಮನೆ ಇರಲಿಲ್ಲ, ಅದು ಈ ರಾಜನ ಕೈಯನ್ನು ಕಚ್ಚಿತಂತೆ. ಆಗ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನು ನೋಡಿ, ಈ ರಾಜನ ದೇಹ ಹೇಗೆ ವಿಕಾರಗೊಳ್ಳುತ್ತದೆ ಅನ್ನುವಂಥದ್ದನ್ನು ಗಮನಿಸಿ 10ನೇ ಭಾಗವನ್ನು ಈಗ ನಾವು ನೋಡೋಣ. ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ ಅಡ್ಡ ಮೋರೆಯ ಗಂಟು ಮೂಗಿನ ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ ಜಡ್ಡು ದೇಹದ ಗುಜ್ಜು ಗೊರಲಿನ ಗಿಡ್ಡ ರೂಪಿನ ಹರಕು ಗಡ್ಡದ ಹೆಡ್ಡನಾದ ಕುರೂಪಿತನದಲ್ಲಿ ನೃಪತಿ ವಿಷದಿಂದ, ಆ ಕಾರ್ಕೋಟಕ ವಿಷ ಅಂತ ನೀವು ಕೇಳಿರ್ಬೋದು. ಆ ಕಾರ್ಕೋಟಕ ವಿಷ ಅಂದರೆ ಆ ವಿಷ ಏರಿದರೆ ಹೀಗೆ ಆಗಿಬಿಡ್ತದೆ, ಕೊನೆಗೆ ಸಾವು ಸಂಭವಿಸ್ತದೆ. ಇಲ್ಲಿ ಪಾಪ ಈ ಕಾರ್ಕೋಟಕನಿಗೆ ಸಹಾಯ ಮಾಡಲಿಕ್ಕೆ ಹೋಗಿದ್ದಾನೆ ಈ ರಾಜ, ಆದರೆ ಕಚ್ಚಿಬಿಟ್ಟಿದೆ. ಅಯ್ಯೋ, ನನ್ನ ಹಣೆ ಬರಹವನ್ನು ಮೀರುವವರು ಯಾರು? ಪುರಾಕೃತ ಕರ್ಮವನ್ನು ಮೀರಲು ಆಗುವುದಿಲ್ಲ. ತನ್ನ ದೇಹವನ್ನು ತಾನೇ ನೋಡಿಕೊಳ್ತಾನಂತೆ ನಳ ಮಹಾರಾಜ.
ತನ್ನ ದೇಹ ಹೇಗಾಯಿತು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ಹೊಟ್ಟೆ, ನೀವು ಕಲ್ಪಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ದೊಡ್ಡ ಹೊಟ್ಟೆ ಇದೆ, ಗೂನು ಬೆನ್ನಾಗಿದೆ, ಬೆನ್ನು ಬಾಗಿ ಹೋಯಿತು. ಅಡ್ಡ ಮೋರೆ ಮುಖ ಅಡ್ಡಡ್ಡಾಗಿದೆ. ಗಂಟು ಮೂಗು ಅಷ್ಟು ಒಳ್ಳೆಯ ಮೂಗು ಗಂಟು ಕಟ್ಟಿ ಹೋಯಿತು. ದೊಡ್ಡ ಕೈಕಾಲಾಯಿತು. ಉದುರಿದ ರೋಮ, ಮೀಸೆಗಳು, ಜಡ್ಡು ದೇಹ, ಬಲವೇ ಇಲ್ಲ. ಗುಜ್ಜಾದಂತಹ ಕೊರಲು, ಹಾಗೆ ಗಿಡ್ಡ ರೂಪ ಆಗಿಬಿಟ್ಟಿದೆ. ಹರಕು ಗಡ್ಡಕ್ಕೆ ಗಡ್ಡ ಎಲ್ಲ ಹರಿದು ಹೋದ ಹಾಗೆ ಹೆಡ್ಡನಾದಂತಹ ಕುರೂಪಿತನ. ಇಂತಹ ಘೋರವಾದಂತಹ ಕುರೂಪವನ್ನು ಹೊಂದಿದಂತಹ ಈ ರಾಜ ಹೇಳ್ತಾನೆ, ಮಾರನಾಕಾರದ ನೃಪಾಲಕ ಕ್ರೂರ ರೂಪಾದನು ಪುರಾಕೃತ ಮೀರಲಾರಳವೆಂದು ನುಡಿದನು ತನ್ನ ಮನದೊಳಗೆ. ತೋರಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯ್ತು ಶಿವ ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ. ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತು. ಇದು ನಿಮ್ಮ ಈ ಕಾವ್ಯದ ಶೀರ್ಷಿಕೆ. ಮಾರನ ಹಾಗೆ ಇದ್ದಂತಹ, ಮನ್ಮಥನ ಹಾಗೆ ಇದ್ದಂತಹ ಪರಮ ತೇಜವನ್ನು ಹೊಂದಿದಂತಹ ಈ ನಳ ಮಹಾರಾಜ ವಿಕಾರವಾದಂತಹ ರೂಪವನ್ನು ಹೊಂದಿದ್ದಾನೆ. ಈ ಸರ್ಪ ಕಚ್ಚಿದ ತಕ್ಷಣ ಆತನ ದೇಹ ಕೆಟ್ಟು ವಿಕಾರವಾಯಿತು. ಅಯ್ಯೋ, ಹಣೆಯ ಬರಹವನ್ನು ಯಾರಿಂದ ಮೀರಲು ಅಸಾಧ್ಯ. ಅದೂ ಕೂಡ ಹೇಗೆಂದು ನಾನು ಹಿಡಿದೆ, ತೋರಮಾಣಿಕವೆಂದು ಪಿಡಿದರೆ. ರತ್ನ ಅಂತ ಹಿಡಿಯಲು ಹೋದರೆ, ಮಾಣಿಕ್ಯ ಅಂತ ಹಿಡಿಯಲು ಹೋದರೆ ಭೂರಿ ಕೆಂಡವಿದಾಯ್ತಲ್ಲ. ಈ ಸರ್ಪ ಭೂರಿ ಕೆಂಡವಾಯಿತು. ಕೈಯನ್ನು ಸುಟ್ಟು ಹೋಯ್ತಲ್ಲ, ಕೈಯೇ ಸುಟ್ಟು ಹೋಯಿತು. ಕೈಯನ್ನು ಸುಟ್ಟಿಬಿಟ್ಟಿತಲ್ಲ. ಇನ್ನು ಚಿಂತಿಸಿ ಫಲವಿಲ್ಲ. ವಿಧಿಯನ್ನು ಮೀರಲಿಕ್ಕಾಗೋದಿಲ್ಲ ಅಂತ ತನ್ನ ಮನದೊಳಗೆ ಆತ ಯೋಚನೆ ಮಾಡ್ತಾನೆ. ಮಾಣಿಕ ಅಂತ ಹಿಡಿಯಲು ಹೋದರೆ, ರತ್ನವೆಂದು ಹಿಡಿಯಲು ಹೋದರೆ ಈ ಸರ್ಪ ಭೂರಿ ಕೆಂಡವಾಯಿತು. ಇನ್ನು ಚಿಂತಿಸಿ ಫಲವಿಲ್ಲ. ದೇವರ ದಯೆ ನನ್ನ ಮೇಲಿಲ್ಲ ಶಿವ ಅಂತ ಕ್ರೂರ ಜಂತುಗಳೊಡನೆ ಸಖತನ ಫಲಿಸದು ಎನಗೆ. ಯಾವತ್ತೂ ಕೂಡ ಕ್ರೂರ ಸ್ವಭಾವದವರಿರ್ತಾರಲ್ಲ, ದುಷ್ಟ ಸ್ವಭಾವದವರಿರ್ತಾರಲ್ಲ, ನಿಮ್ಮೊಡನೆ ನಿಮ್ಮ ಸ್ನೇಹಿತರೆಲ್ಲ ಇರ್ಬೋದು. ಇಂತಹ ಸ್ವಭಾವದವರೆಲ್ಲ ಕೆಲವರು ಇರ್ತಾರೆ. ನಿಮಗೆ ಅವರ ಸ್ನೇಹ ಮಾಡಿದ ತಕ್ಷಣ ಗೊತ್ತಾಗ್ತದೆ, ಕೂಡಲೇ ಬಿಟ್ಟು ಬಿಡಬೇಕಂತೆ. ಇಲ್ದಿದ್ರೆ ಏನಾಗ್ತದೆ, ಏನೇನೋ ಯಾವುದಕ್ಕೂ ನಿಮ್ಮ ಹೆಸರನ್ನು ಸಿಕ್ಕಿಸಿ ಬಿಡ್ತಾರೆ. ಅಂದರೆ ದುಷ್ಟರ ಸ್ವಭಾವ ಹಾಗೆ. ದುಷ್ಟರು ಯಾವತ್ತೂ ಕೂಡ ಇನ್ನೊಬ್ಬರ ಒಳಿತನ್ನು ಬಯಸುವುದಿಲ್ಲ. ಅವರು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡ್ತಾರೆ. ಹಾಗೆ ಆಯಿತು ಇಲ್ಲಿ ನಳನ ಸ್ಥಿತಿ. ಪಾಪ ಅವನು ಆ ಬೆಂಕಿಯಲ್ಲಿ ಸಿಕ್ಕಿಕೊಂಡಿದೆ ಅಂತ ಆ ಉರಗನನ್ನು ರಕ್ಷಿಸಿದ. ಆದರೆ ಅದು ಏನು ಮಾಡಿತು, ಕಚ್ಚಿದ್ರೆ ತೊಂದರೆ ಇಲ್ಲ. ಈ ವಿಷವೇರಿದ್ರಿಂದ ತನ್ನ ರೂಪವೇ ಹೊರಟು ಹೋಯಿತು. ವಿಕಾರವಾಗಿದೆ, ವಿಕೃತವಾಗಿದೆ ಈ ದೇಹ. ಇದು ನನ್ನ ಪೌರಾಕೃತ ಕರ್ಮ. ಇದನ್ನು ವಿಧಿಯನ್ನು ಯಾವತ್ತೂ ಕೂಡ ಯಾರಿಂದಲೂ ಮೀರಲು ಸಾಧ್ಯವಿಲ್ಲ. ಮಾಣಿಕ್ಯ ಎಂದು ಹಿಡಿದದ್ದು ಈಗ ಭೂರಿ ಕೆಂಡವಾಯಿತು, ದೊಡ್ಡ ಕೆಂಡವೇ ಆಯಿತು. ಇದು ಕೈಯನ್ನು ಸುಟ್ಟು ಬಿಟ್ಟಿತು. ಶಿವ ಕ್ರೂರ ಜಂತುಗಳೊಡನೆ ಸಖತನ ಫಲಿಸದು. ಯಾವತ್ತೂ ಕೂಡ ಕ್ರೂರ ಜಂತುಗಳು, ಕ್ರೂರ ಜೀವಿಗಳೊಂದಿಗೆ ಯಾವತ್ತೂ ಕೂಡ ಸ್ನೇಹವು ಫಲಿಸುವುದಿಲ್ಲ. ಸ್ನೇಹವನ್ನು ಮಾಡಬಾರದು. ಮುಂದಿನ ಭಾಗವನ್ನು ನೋಡಿ, 12ನೇ ಭಾಗ ನೋಡಿ. ಏಕೆ ನೃಪತಿ ವೃಥಾ ಮನೋವ್ಯಥೆ ಕಾಕ ಬಳಸಲು ಬೇಡ. ನೀನವಿವೇಕಿಯೇ ಸಾಕಿನ್ನು ನಿನಗೂ ಉಪಕಾರವಂಜದಿರು. ಲೋಕ ನಿನ್ನನು ಕಾಣದಂತಿರಬೇಕೆ ಎನ್ನುತ್ತಲೇರಿಸಿದೆ ಗರಳವನೇಕ ಅಹವದರಿಂದ ನಿನಗೆಂದ. ಹೀಗೆ ತನ್ನೊಳಗೆ ಮರುಗುತ್ತಾ ಇದ್ದಂತಹ ಈ ನಳನನ್ನು ಕಂಡು ಕಾರ್ಕೋಟಕ ಹೀಗೆ ಹೇಳ್ತದಂತೆ. ಕಾರ್ಕೋಟಕ ಹೇಳ್ತಾನೆ, ರಾಜನನ್ನು ಸಂತೈಸ್ತಾನೆ. ರಾಜ, ಏಕೆ ನೃಪತಿ ವೃಥಾ ಮನೋವ್ಯಥೆ ಕಾಕ ಬಳಸಲು ಬೇಡ. ವೃಥಾ ಮನೋವ್ಯಥೆಯನ್ನು ಬಳಸಲು ಬೇಡ, ಕಾಕ ಬಳಸಲು ಬೇಡ. ನೀನು ದೀನನಾಗಬೇಡ. ನಿನ್ನ ಈ ರೂಪವನ್ನು ಕಂಡು ನೀನು ದೈನ್ಯತೆಯಿಂದ ಈ ರೀತಿ ಮಾಡಬೇಡ. ನಾನು ಕಚ್ಚಿದ್ದು ನಿನಗೆ ಒಳ್ಳೆಯದೇ ಆಯಿತು. ನೀನು ಸುಮ್ಮನೆ ಯಾಕೆ ಕೊರಗ್ತಾ ಇದೆಯಾ? ನಾನು ಕಚ್ಚಿದುದರಿಂದ ನಿನಗೆ ಉಪಕಾರ ಉಂಟು. ಅಂಜದಿರು, ನೀನು ಹೆದರಬೇಡ. ಲೋಕ ನಿನ್ನನ್ನು ಕಾಣದಂತಿರಬೇಕು. ನಿನ್ನ ಪರಿಚಯ ಲೋಕಕ್ಕೆ ಸಿಗಬಾರದು ಎಂದು ಈ ರೀತಿ ಮಾಡಿದೆ. ಗರಳ ಅಂದರೆ ವಿಷ. ಈ ವಿಷವನ್ನು ನಿನ್ನನ್ನು ಕಚ್ಚಿದೆ ನಾನು. ಹೀಗೆ ವಿಷವೇರುವ ಹಾಗೆ ಮಾಡಿದೆ. ಇದರಿಂದ ನಿನಗೆ ಉಪಯೋಗ ಉಂಟು, ಅದನ್ನು ಅರಿ ಇದರಿಂದ ಉಪಯೋಗವಿದೆ ನಿನಗೆ. ಹಾಗಾಗಿ ನೀನು ಅಂಜದಿರು ಎಂದು ಈ ಕಾರ್ಕೋಟಕ ಸರ್ಪವು ಹೇಳುತ್ತದೆ. 13ನೇ ಭಾಗ ಗಮನಿಸಿ.
ಗರಳವಿದು ಸರ್ವಾಂಗದಲ್ಲಿ ಸಂಚರಿಸುತ್ತಿಹ ಪರ್ಯಂತ ರಿಪುಗಳ ಶರಜಲಾಗ್ನಿ ಭುಜಂಗ ರೋಗಾದಿಗಳ ಭಯವಿಲ್ಲ ನಿರುತಮಿದು ವಜ್ರಾಂಗಿ ಬೇಡಿನ್ನರಸ ಚಿಂತಿಸಬೇಡ ಕಾರ್ಯದ ಹೊರಗೆ ತಾನಿದು ಬೇರೆ ಭಯ ಬೇಡಿನ್ನು ನಿನಗೆಂದ. ರಾಜನೇ, ಈ ವಿಷವು ನಿನ್ನ ಇಡೀ ದೇಹವನ್ನು ಸೇರಿದೆ. ಹೀಗೆ ಸಂಚರಿಸುತ್ತಾ ಇರುವಾಗ ಈ ವಿಷ ನಿನ್ನ ದೇಹ ಇಡೀ ಸಂಚರಿಸ್ತಾ ಇದೆ. ಈ ರೂಪ ಬದಲಾಗಿದೆ ಈಗ ನಿನ್ನದು. ಈ ರೂಪ ಬದಲಾದದ್ದರಿಂದ ರಿಪುಗಳ ಭಯವಿಲ್ಲ, ಶತ್ರುಗಳ ಭಯವಿಲ್ಲ, ಶರಗಳ ಭಯವಿಲ್ಲ, ಬಾಣಗಳ ಭಯವಿಲ್ಲ, ಜಲದ ನೀರಿನ ಭಯ ಇಲ್ಲ, ಅಗ್ನಿಯ ಭಯವಿಲ್ಲ, ಭುಜಂಗದ ಭಯವಿಲ್ಲ. ಭುಜಂಗ ಅಂದರೆ ಸರ್ಪಗಳು ಕಚ್ಚುತ್ತವೆ ಅನ್ನುವಂತಹ ಭಯವಿಲ್ಲ. ರೋಗಾದಿಗಳ ಭಯವೂ ಕೂಡ ಇಲ್ಲ. ನಿರುತಮಿದು ವಜ್ರಾಂಗಿಯ ಹಾಗೆ ಬೇಡ ಇನ್ನು ಅರಸ, ನಿನಗೆ ಚಿಂತೆ ಮಾಡಬೇಡ. ಕಾರ್ಯದ ಹೊರಗೆ ತಾನಿದು ಈ ರೀತಿ ನಿನಗೆ ಒಳ್ಳೆಯದಾಗಲಿ ಅನ್ನುವಂತಹ ಕಾರಣದಿಂದ ಲೋಕ ನಿನ್ನನ್ನು ಗುರುತಿಸಕೂಡದೆಂದೇ ನಿನ್ನನ್ನು ಕಚ್ಚಿದೆ, ಬೇರೆ ಯಾವ ಕಾರಣದಿಂದಲೂ ಅಲ್ಲ. ಭಯ ಬೇಡ ರಾಜ, ಭಯ ಪಡಬೇಡ ಅಂತ ಹೇಳಿ ಮುಂದಿನ ಭಾಗ ಗಮನಿಸಿ. ಜನಪ ಕೇಳೈ ಧರೆಗೆ ಋತುಪರ್ಣನು ಮಹಾರಾಜೇಂದ್ರ ಗುಣನಿಧಿ ಕುಲಾಂಬುಧಿ ಚಂದ್ರನಾಥನ ಪುರವಯೋಧ್ಯೆಯದು ನಿನಗೆ ಬಹುದಕ್ಷ ಹೃದಯವು ಆತನಲ್ಲಿ ನೀನವಗೆ ಅಶ್ವಹೃದಯವನ್ನು ಅನುಗೊಳಿಸುವ ಸಾಕೆನ್ನು ಚಿಂತಿಸಬೇಡ ಹೋಗೆಂದ. ಈ ಕಾರ್ಕೋಟಕ ಹೇಳ್ತದೆ, ಕಾರ್ಕೋಟಕ ಸರ್ಪ ಹೇಳ್ತದೆ, ಜನಪ ಕೇಳು, ರಾಜನೇ ಕೇಳು, ಸುಮ್ಮನೆ ನೀನು ಕೊರಗಬೇಡ. ನಾನು ಕಚ್ಚಿದ್ರಿಂದ ನಿನಗೆ ಉಪಕಾರವೇ ಇದೆ, ಲೋಕ ಗುರುತಿಸಬಾರ್ದು. ಇಲ್ಲಿಂದ ಮುಂದೆ ನೀನು ಅಯೋಧ್ಯೆಗೆ ಹೋಗು. ಅಲ್ಲಿಯ ಒಬ್ಬ ರಾಜ ಇದ್ದಾನೆ, ಅಲ್ಲಿ ರಾಜ ಇದ್ದಾನೆ, ಆತನ ಹೆಸರು ಋತುಪರ್ಣ ಎಂದು. ಆತ ಏನು ಮಾಡ್ತಾನೆ, ಆತನ ಬಳಿಗೆ ನೀನು ಹೋಗಿ ಆ ಋತುಪರ್ಣನನ್ನು ಸೇವಿಸು, ಆತನ ಸೇವೆಯನ್ನು ಮಾಡು. ಈ ಒಂದು ಕೆಲಸ ನೀನು ಋತುಪರ್ಣನೆಂಬ ಮಹಾರಾಜೇಂದ್ರ ಗುಣನಿಧಿಯವನು, ಅವನು ಚಂದ್ರನಂತೆ, ಆತನ ಅಪುರವಾದಂಥ ಅಯೋಧ್ಯೆಗೆ ನೀನು ಹೋಗು. ಇದು ಕೆಟ್ಟ ಕೆಲಸ, ಹೀನವಾದ ಕೆಲಸ ಅಂತ ನೀನು ಎಣಿಸಬೇಡ. ಆತನ ಹೃದಯವೂ ಕೂಡ ಒಳ್ಳೆಯದೇ. ಆತನಲ್ಲಿ ನೀನು ಅವಗೆ ಅಶ್ವಹೃದಯವನ್ನು ಅನುಗೊಳಿಸು. ನಿನಗೆ ಅಶ್ವಹೃದಯ ಗೊತ್ತಿದೆ ಅಲ್ಲ, ಅದನ್ನು ನೀನು ಅವನಿಗೆ ಹೇಳಿಕೊಟ್ಟು ಅವನಿಂದ ನೀನು ಅಕ್ಷಹೃದಯವನ್ನು ತಿಳಿದುಕೋ. ಅಶ್ವವಿದ್ಯೆ ಅಂದರೆ ಅಶ್ವವನ್ನು ತರಬೇತಿಗೊಳಿಸುವಂತಹ ವಿದ್ಯೆ. ಅದರ ಜೊತೆಯಲ್ಲಿ ಅಂದರೆ ಕುದುರೆಯನ್ನು ಪಳಗಿಸುವಂತಹ ಒಂದು ನೈಪುಣ್ಯ, ಅದು ಆ ಅಶ್ವವಿದ್ಯೆಯನ್ನು ಅನುಗೊಳಿಸು, ಸಿದ್ಧ ಮಾಡು. ಹಾಗೆ ಅಕ್ಷಹೃದಯ ಅಂದರೆ ಜೂಜಿನ ಆಟದ ಒಂದು ಜಾಣತನದ ವಿದ್ಯೆ ಅನ್ನುವಂಥದ್ದು. ಜೂಜನ್ನು ಆಡುವಲ್ಲಿ ಬಳಸುವಂತಹ ವಿದ್ಯೆ ವಿದ್ಯೆ ಅದು. ಆ ಅಕ್ಷಹೃದಯವನ್ನು ನೀನು ತಿಳಿದುಕೊಳ್ಬೇಕು. ನಿನಗೆ ಗೊತ್ತಿರುವಂಥ ಅಶ್ವಹೃದಯ ವಿದ್ಯೆಯನ್ನು ನೀನು ಅವನಿಗೆ ಹೇಳಿಕೊಡು. ಅವನಿಂದ ನೀನು ಅಕ್ಷಹೃದಯವನ್ನು ತಿಳಿದುಕೋ. ನೀನು ಮುಂದೆ ಹೇಗೆ ಹೋಗಬೇಕಲ್ಲಿಗೆ? ಪೊಡವಿಪನ ಓಲೈಸು ವಾಗ್ಯೆಯ ಪಿಡಿದು ಬಾಹುಕನೆಂಬ ನಾಮದಿ ನಡೆಸು ರಥವನು ಹೀನವೃತ್ತಿಯದಲ್ಲ ನಿನಗಿನ್ನು ಬಿಡದೆ ಮುನ್ನಿನ ರೂಪು ಬೇಕಾದಡೆ ನೆನೆವುದಾ ಪಕ್ಷಿಗಳ ಹಚ್ಚಡವನ್ನು ಈವುವು ಧರಿಸಲಡಗುವುದು ಈ ಕುರುಪತನ. ಆ ಪೊಡವಿಪ ಅಂದರೆ ಅವನು ಋತುಪರ್ಣ, ಆ ರಾಜನನ್ನು ನೀನು ಓಲೈಸು. ನೀನು ಬಾಹುಕ ಅನ್ನುವಂತಹ ಹೆಸರಿನಿಂದ ರಥವನ್ನು ನಡೆಸು, ರಥವನ್ನು ಹತೋಟಿಯಲ್ಲಿ ಇರಿಸು. ಅಂದರೆ ಆ ರಥವನ್ನು ನಡೆಸುವಂತಹ ಆ ಒಂದು ಕೆಲಸವನ್ನು ನೀನು ಆತನಲ್ಲಿ ಹೋಗಿ ಮಾಡು. ಬಾಹುಕ ಎಂಬ ಹೆಸರಿನಿಂದ ನೀನು ಅವನ ರಥವನ್ನು ನಡೆಸು. ಇದು ಹೀನವೃತ್ತಿಯಲ್ಲ. ನೀನು ರಾಜ ಹೌದು, ಆದರೆ ಇದೇನು ಹೀನವೃತ್ತಿಯಲ್ಲ. ನೀನು ರಾಜನಾಗಿ ಅವನ ಕೆಲಸವನ್ನು ಹೇಗೆ ಮಾಡುವುದು ಅನ್ನುವಂಥದ್ದು ಹಾಗೆ ನೀನು ಯೋಚನೆ ಮಾಡಬೇಡ. ಹಾಗೆಯೇ ಮುಂದಕ್ಕೆ ನಿನಗೆ ಈಗ ಹಿಂದಿನ ರೂಪ ಬೇಕು. ಆಗ ಹಿಂದಿನ ರೂಪನ್ನು ಬೇಕಾದಾಗ ಪಕ್ಷಿಗಳು ನೀನು ದಮಯಂತಿಗೆಟ್ಟಿಗೆ ಇರುವಾಗ 2 ಪಕ್ಷಿಗಳು ನಿನ್ನ ಬಟ್ಟೆಯನ್ನು ಹಿಡಿದುಕೊಂಡು ಹಾರಿ ಹೋಗಿದ್ವಲ್ಲ, ಆ ಪಕ್ಷಿಗಳನ್ನು ಹಚ್ಚಡವನ್ನು ಈವುವು. ಹಚ್ಚಡ ಅಂದರೆ ಬಟ್ಟೆ,
ಆ ಬಟ್ಟೆಯನ್ನು ನಿನಗೆ ತಂದು ಕೊಡುವವು. ಆಗ ಅದನ್ನು ನೀನು ಧರಿಸಲ್ ಅಡಗುವುದೀ ಕುರೂಪತನ. ಆ ಬಟ್ಟೆಗಳನ್ನು ಅವು ಬಂದು, ಆ ಹಕ್ಕಿಗಳು ಬಂದು ನಿನಗೆ ಹಿಂದಿನ ರೂಪ ಬೇಕು ಅಂತ ಇದ್ದಾಗ ನೀನು ಹಕ್ಕಿಗಳನ್ನೇ ಅವು ನಿನ್ನ ಬಟ್ಟೆಗಳನ್ನು ತಂದು ಕೊಡ್ತವೆ. ಆಗ ನಿನ್ನ ಆ ಬಟ್ಟೆಗಳನ್ನು ನೀನು ತೊಡಲು ಈ ವಿರೂಪ ಮಾಯವಾಗ್ತದೆ. ಇದಕ್ಕಾಗಿ ಯಾಕಿಷ್ಟು ಚಿಂತೆ? ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ. ಪರಮಸತ್ಯ ವ್ರತದಲ್ಲಿ ಪುಷ್ಕರನ ಗೆಲಿದು ನಿನ್ನ ಸಹೋದರನನ್ನು ನೀನು ಗೆಲ್ಲಬೇಕು. ಆಗ ನಿನ್ನ ಕಳೆದುಕೊಂಡಂತಹ ರಾಜ್ಯವೆಲ್ಲವೂ ಸಿಕ್ಕಿ ನಿನ್ನ ದುಃಖ ಬೇಗ ಕೊನೆಗಾಣ್ತದೆ. ಪುಷ್ಕರನನ್ನು ಗೆದ್ದು ಹೆಂಡತಿ ಮಕ್ಕಳೊಡನೆ ಸಾಮ್ರಾಜ್ಯವನ್ನು ಆಳುವೆ ನಿನ್ನ ಸತಿಸುತ ಸಹಿತ. ನಿನ್ನ ಮಕ್ಕಳೊಡನೆ ನೀನು ಆ ರಾಜ್ಯವನ್ನು ಆಳುವೆ. ಇಂತಹ ವರವನ್ನು ನಾನು ವರವನಿತ್ತೇನು ನಿನಗೆ ಎಂದು ಉಪಚರಿಸಿ ಆತನನ್ನು ಸಂತೈಸಿ ಕಾರ್ಕೋಟಕನು ನಳನೃಪನಿಗೆ ಅರ್ಹುತ ಎಂದು ಹೀಗೆಂದು ಅರ್ಹುತ ಹೇಳುತ್ತಾ ಕಾರ್ಕೋಟಕನು ಮಾಯವಾದನು. ಹೀಗೆ ಹೇಳಿ ಕಾರ್ಕೋಟಕನು ಮಾಯವಾದನು. ರಾಯ ಕೇಳೆಂದ ಅಂದರೆ ಆ ರೋಮಶ ಮುನಿಗಳು ಧರ್ಮರಾಯನಿಗೆ, ಧರ್ಮರಾಯನೇ ಕೇಳು ಎಂದು ಹೇಳುತ್ತಾರೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಹೊಳೆವ ಮಿಸುನಿಯ ರತ್ನ ನಿಚಯದ ನೆಲೆಯ ಸೌಧಾಗ್ರದಲ್ಲಿ ಪ್ರಜ್ವಲಿಪ ಹೇಮದ ಕಲಶಗಳ ರವಿಚಂದ್ರ ಶಾಲೆಗಳ ಲಲನೆಯರ ನಾನಾ ವಿನೋದದ ಹಲವು ಗೋಪುರ ಶಿಖರದ ಅಗಣಿತ ನೆಲೆಯ ವರ್ಣಿಸಲು ಅರಿದ ಅಯೋಧ್ಯಾಪುರವು ರಂಜಿಸಿತು. ಈ ಭಾಗದಲ್ಲಿ ಅಯೋಧ್ಯೆ ಹೇಗಿತ್ತು ಅನ್ನೋದನ್ನು, ಅಂದರೆ ಇಲ್ಲಿ ನಳನು ಬಾಹುಕ ಅನ್ನುವಂತಹ ಹೆಸರಿಂದ ವಿಕಾರವಾದಂತಹ ರೂಪವುಳ್ಳವನಾಗಿ ಬಾಹುಕ ಅನ್ನುವಂತಹ ಹೆಸರಿಂದ ಅಯೋಧ್ಯೆಯ ರಾಜನಾದಂತಹ ಋತುಪರ್ಣನನ್ನು ಹುಡುಕಿಕೊಂಡು ಹೋಗ್ತಾನೆ. ಅವನು ಆ ರಾಜಧಾನಿ ಹೇಗಿದೆ, ಅಯೋಧ್ಯಾಪುರ ಹೇಗಿದೆ ಅನ್ನುವಂಥ ಹೊಳೆವ ಮಿಸುನಿ ಅಂದರೆ ಚಿನ್ನ, ರತ್ನ ನಿಚಯ ರತ್ನ ಸಮೂಹಗಳ ನೆಲೆಯ ಸೌಧಾಗ್ರದಲ್ಲಿ ಆ ಅರಮನೆಯ ಅಗ್ರದಲ್ಲಿ ಶಿಖರದಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಹೇಮದ ಕಲಶಗಳು ಎಲ್ಲೆಲ್ಲಿ ನೋಡಿದರೂ ಕೂಡ ಈ ಬಂಗಾರದ ಬಂಗಾರಗಳೇ ಕಾಣಿಸ್ತಾ ಇತ್ತು ಕಲಶಗಳು. ರವಿಚಂದ್ರ ಶಾಲೆಗಳು, ಹಾಗೆ ಲಲನೆಯರು ಸ್ತ್ರೀಯರ ನಾನಾ ವಿನೋದಗಳು, ಹಲವು ಗೋಪುರ ಶಿಖರದ ಅಗಣಿತ ನೆಲೆಯ ವರ್ಣಿಸಲೇ ಅಸಾಧ್ಯ ಅನ್ನುವ ರೀತಿಯಲ್ಲಿ ಆ ಅಯೋಧ್ಯಾಪುರವು ಕಂಗೊಳಿಸ್ತಾ ಇತ್ತಂತೆ. ಕೊನೆಯ ಭಾಗ ಗಮನಿಸಿ. ಬಂದು ಹೊಕ್ಕನು ಪುರವ ಮೆರೆವ ಅತಿ ಚಂದವನು ನೆರೆ ನೋಡಿ ಮನದೊಳಗಂದು ಕೊಂಡಾಡಿದನು ಋತುಪರ್ಣನ ಮಹಾಸಿರಿಯ ತಂದುದೇ ವಿಧಿ ತನ್ನ ನಿಲ್ಲಿಗೆ ಮಂದ ಭಾಗ್ಯನು ತಾನೆನುತ ಮನನೊಂದು ನೆನೆದನು ವರಪುರಾಧಿಪ ಚೆನ್ನಕೇಶವನ. ಅತಿಶಯವಾಗಿ ಶೋಭಿಸ್ತಾ ಇರುವಂತಹ ಆ ಒಂದು ಪುರವನ್ನು, ಪಟ್ಟಣವನ್ನು, ಆ ಅರಮನೆಯನ್ನು ನೋಡುತ್ತಾ ಸಂಪೂರ್ಣವಾಗಿ ನೋಡ್ತಾ ಇದ್ದಾನಂತೆ ಈ ನಳ. ಮನದೊಳಗಂದು ಕೊಂಡಾಡಿದನು ಋತುಪರ್ಣನ ಮಹಾಸಿರಿಯ. ಆ ಋತುಪರ್ಣನ ಸಂಪತ್ತನ್ನು ನೋಡಿ ಮನಸ್ಸಿನೊಳಗೆ ಕೊಂಡಾಡ್ತಾನಂತೆ, ಹೊಗಳ್ತಾನಂತೆ. ಅದರ ಒಳಗೆ ಮನಸ್ಸಿನಲ್ಲಿ ಈ ರೀತಿಯ ಯೋಚನೆಯೂ ಅವನಿಗೆ ಬರ್ತದೆ. ತಂದುದೇ ವಿಧಿ ತನ್ನ ನಿಲ್ಲಿಗೆ ಮಂದ ಭಾಗ್ಯನು ತಾನು. ತನ್ನನ್ನು ತಂದುದೇ ವಿಧಿ ತನ್ನ ನಿಲ್ಲಿಗೆ. ನನ್ನ ವಿಧಿ ಅಂದರೆ ಹಣೆಬರಹವು ಮಂದ ಭಾಗ್ಯನು ನಾನು. ಹಣೆಬರಹ ನನ್ನನ್ನು ಈ ಕಡೆಗೆ, ಈ ಸ್ಥಿತಿಗೆ ನನ್ನನ್ನು ತಂದೊಡ್ಡಿತು. ನಾನು ರಥಿಕನಾಗುವಂತಹ ಇಂತಹ ವಿಕಾರ ರೂಪವನ್ನು ಹೊಂದುವಂತಹ ಈ ಒಂದು ಭಾಗ್ಯ, ಮಂದ ಭಾಗ್ಯ ಅಂದರೆ ಅದೃಷ್ಟಹೀನ ಅಂತ ಹೇಳ್ತೇವಲ್ಲ, ಕೆಟ್ಟ ಹಣೆಬರಹ. ಮಂದ ಭಾಗ್ಯನು ತಾನು, ಕೆಟ್ಟ ಹಣೆಬರಹವನ್ನು, ದುರದೃಷ್ಟನು ತಾನು ಎನ್ನುತ್ತಾ ಮನಸ್ಸಿನಲ್ಲಿ ಪೂರ್ಣವಾಗಿ ನೊಂದುಕೊಂಡು ನೆನೆದನು. ಹೀಗೆ ಯೋಚನೆ ಮಾಡ್ತಾನೆ, ದೇವರನ್ನು ಯೋಚನೆ ಮಾಡ್ತಾನೆ. ವರಪುರಾಧಿಪ, ವರ ಅಂದರೆ ಶ್ರೇಷ್ಠ, ಈ ಒಡೆಯನಾದಂತಹ ಕೇಶವನನ್ನು ನಳನು ಯೋಚನೆ ಮಾಡ್ತಾನೆ, ನಳನು ಸ್ಮರಿಸಿಕೊಳ್ತಾನೆ, ದೇವರನ್ನು ಸ್ಮರಿಸಿಕೊಳ್ತಾನೆ. ಹಾಗೆ ಕಾಗಿ ನೆಲೆಯಾದಿ ಕೇಶವ ಅನ್ನುವಂಥದ್ದು ನಮ್ಮ ಕನಕದಾಸರ ಕೀರ್ತನೆಯ ಅಂಕಿತನಾಮ. ವರಪುರಾಧಿಪ ಚೆನ್ನಕೇಶವನ ಅಂದರೆ ಇಲ್ಲಿಗೆ ಅಂಕಿತನಾಮ ಮೊದಲೇ ಹೇಳಿದ ಹಾಗೆ. ವಿದ್ಯಾರ್ಥಿಗಳೇ, ಇಲ್ಲಿಂದ ಮುಂದೆ ಈ ಕಾವ್ಯ ಮತ್ತು ಮುಂದುವರಿಯುತ್ತದೆ. ಕೊನೆಗೆ ನಳನು ದಮಯಂತಿಯನ್ನು ಸೇರಿ ಒಟ್ಟಿಗೆ ತನ್ನ
ಹಿಂದಿನ ರೂಪದೊಂದಿಗೆ ಮತ್ತೆ ಆಕೆಯೊಂದಿಗೆ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಅಲ್ಲಿಗೆ ಕಥೆ ಮುಗಿಯುತ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರ್ತವೆ. ಕಾರ್ಕೋಟಕನಿಗೆ ನಳನು ಮಾಡಿದ ಉಪಕಾರ ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ. 2ನೇ ಪ್ರಶ್ನೆ, ಅಗ್ನಿಯ ಮಹಿಮೆಯನ್ನು ಕನಕದಾಸರ ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ಬರೆಯಿರಿ. 3ನೇ ಪ್ರಶ್ನೆ, ಉರಗಪತಿಯ ವಿಷದಿಂದ ನಳನ ದೇಹ ವಿಕೃತ ರೂಪವಾದ ಬಗೆಯನ್ನು ವಿವರಿಸಿರಿ. 4ನೇದು, ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ ಕಾವ್ಯ ಭಾಗದ ಆಶಯವನ್ನು ಬರೆಯಿರಿ. ಹಾಗೆ ಸಂದರ್ಭ ಕೂಡ ಬರ್ತದೆ. ಸಂದರ್ಭ ನಿಮಗೆ ಹೇಗೆ ಬರೀಬೇಕು ಅಂತ ಗೊತ್ತಿದೆ. ಈ ಕಾವ್ಯ ಭಾಗವನ್ನು ಮತ್ತು ನಿಮ್ಮ ತರಗತಿಯಲ್ಲಿ ಆದಂತಹ ಪಾಠವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಮೊದಲ ಪ್ರಶ್ನೆ ನೋಡಿ, ಕ್ಷಿತಿಯೋಳು ಆರುಂಟೆನ್ನವಲು ನಿಜ ಸತಿಗೆ ತಪ್ಪಿದ ಬಾಹಿರನು. 2ನೇದು, ಕಳೆದು ಬಿಡಿಸೈ ಸುಕೃತ ನಿನಗಹುದೆಂದುದಾ ನೆನದ. 3ನೇದು, ಪರಮ ತೇಜದ ದೇಹ ಕೆಟ್ಟಿತು ವಿಕೃತ ರೂಪವಾಗಿ. 4ನೇದು, ಹೆಡ್ಡನಾದ ಕುರೂಪೀತನದಲ್ಲಿ ನೃಪತಿ ವಿಷದಿಂದ. 5ನೇದು, ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತು ಎನಗೆಂದ. 6ನೇದು, ತಂದುದೇ ವಿಧಿ ತನ್ನ ನಿಲ್ಲಿಗೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕನಕದಾಸರು ಬರೆದಂತಹ ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ ಅನ್ನುವಂತಹ ಕಾವ್ಯ ಭಾಗದ ಭಾವಾರ್ಥ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಪಠ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಪಾಠಗಳನ್ನು ಹಾಕುತ್ತೇನೆ. ಅದಕ್ಕೂ ಕೂಡ ಭೇಟಿ ನೀಡಿ. ಸರಿ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.